ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಕಾರ್ಯಕ್ರಮ ಶುರು ಮಾಡಬೇಕು. ಮುರುಳಿ ಕಾರ್ಯಕ್ರಮ ಶುರು ಮಾಡ್ರಿ. ಯಾರನ್ನ ಕರೆಸ್ತಾ ಇದ್ದೀರಾ, ಏನಪ್ಪಾ ವಿಶೇಷ? ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಕರೆಸ್ತಾ ಇದೀವಿ ವೆಂಕಟೇಶ್ ಶೆಟ್ಟಿ ಅವ್ರನ್ನ. ವೆಂಕಟೇಶ್ ಶೆಟ್ಟಿ ಅವ್ರ ಪರಿಚಯ ನೀವು ಮಾಡ್ಕೊಟ್ಟಿದ್ದೀನಿ, ಅವ್ರು ಬಂದಿದ್ದಾರೆ. ಅವ್ರನ್ನ ಕರೆದು ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀನಿ. ನಮಸ್ಕಾರ ವೆಂಕಟೇಶ್ ಶೆಟ್ಟಿ. ನಮಸ್ಕಾರ. ವೆಂಕಟೇಶ್ ಶೆಟ್ಟಿ ಅವರ ಪರಿಚಯ ನಿಮಗೆ ಮಾಡ್ಕೊಟ್ಟಿದ್ದೀನಿ ಸಾಕಷ್ಟು ಸರಿ. ಸಾಕಷ್ಟು 5 ಸ್ಟಾರ್ಗಳಲ್ಲಿ ಕೆಲಸ ಮಾಡಿದ್ದಾರೆ. ಉತ್ತರ ಕನ್ನಡದ ಪ್ರಾಪರ್ ಇವರು. ನಮ್ಮ ಕಾರ್ಯಕ್ರಮಕ್ಕೆ ಬಂದು ಅದ್ಭುತವಾದಂತ ಅಡುಗೆಗಳನ್ನ ಮಾಡಿ ತೋರಿಸ್ತಾ ಇದ್ದಾರೆ. ಸಾಕಷ್ಟು ಮನ್ನಣೆನ ಪಡ್ಕೊಂಡಿದ್ದಾರೆ. ಹೇಳಿ ವೆಂಕಟೇಶ್ ಶೆಟ್ಟಿ ಅವರೇ, ನಮ್ಮ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದ್ದೀರಿ ಇವತ್ತು ಬಂದ್ಬಿಟ್ಟು ಬೆಂಡಿ ಐಟಮ್ ಮಾಡ್ತಿದ್ದೀನಿ ಒಂದು. ಓಕೆ. ಇದು ಬೆಂಡಿ ದೋ ಪ್ಯಾಜ ಅಂತ. ಓಕೆ. ಆನಿಯನ್ನ 2 ಡಿಫ್ರೆಂಟ್ ಟೈಪ್ ಅಲ್ಲಿ ಯೂಸ್ ಮಾಡ್ತಿದ್ದೀವಿ ನಾವು. ಒಂದು ಸೌತೆ ಮಾಡೋದು, ಒಂದು ಫ್ರೈ ಮಾಡೋದು. ಓಕೆ. ಫ್ರೈ ಮಾಡಿ ಯೂಸ್ ಮಾಡಿದ್ರೆ ಬೆಂಡಿ ದೋ ಪ್ಯಾಜ ಅಂತ ಸರ್. ಬೆಂಡಿ ದೋ ಪ್ಯಾಜ ಮಾಡ್ತಾ ಇದ್ದೀರಾ? ದೋ ಪ್ಯಾಜ ಅಂದ್ರೆ ದೋ ಪ್ಯಾಜ ಅಂದ್ರೆ 2 ಆನಿಯನ್ 2 ಡಿಫ್ರೆಂಟ್ ಇದರಲ್ಲಿ ರೂಪದಲ್ಲಿ ಯೂಸ್ ಮಾಡ್ತಾರೆ. ಅಂದ್ರೆ 2 ರೀತಿಯಲ್ಲಿ ನಾವು ಈರುಳ್ಳಿಯನ್ನ ಉಪಯೋಗಿಸುವ ಕ್ರಮದಲ್ಲಿ ಬೆಂಡೆಕಾಯಿನ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬೆಂಡಿ ದೋ ಪ್ಯಾಜ. ದೋ ಪ್ಯಾಜ ಅಂದ್ರೆ ಅದು ಈರುಳ್ಳಿ. ಓಕೆ. ನಮ್ಮ ಕಾರ್ಯಕ್ರಮದಲ್ಲಿ ವೆಜಿಟೇರಿಯನ್ ಅವ್ರಿಗೆ ಹಬ್ಬ. ಯಾಕಂದ್ರೆ ವೆಂಕಟೇಶ್ ಅವ್ರು ಮಾಡಿದಂತ ಎಲ್ಲಾ ವೆಜಿಟೇರಿಯನ್ ಅಡಿಗೆಗಳು ಸೂಪರ್ ಆಗಿರುತ್ತೆ. ವೆಜಿಟೇರಿಯನ್ ಅವ್ರಿಗೆ 7 ಬಾರಿಸಿದಂತ ಈ ಅಡಿಗೆಗಳು. ಓಕೆ ವೆಂಕಟೇಶ್, ಮಾಡಕ್ಕೆ ಏನೇನು ತಂದಿದ್ದೀರಿ? ಬೆಂಡಿ ದೋ ಪ್ಯಾಜ ಬೇಕಾಗುವ ಸಾಮಗ್ರಿಗಳು: ಬೆಂಡೆಕಾಯಿ, ಈರುಳ್ಳಿ, ಟೊಮ್ಯಾಟೊ, ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ, ಗರಂ ಮಸಾಲ, ಧನಿಯಾ ಪುಡಿ, ಜೀರಿಗೆ ಪುಡಿ, ಅಚ್ಚ ಖಾರದ ಪುಡಿ, ಅರಿಶಿನ, ಬ್ಯಾಡಗಿ ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಟೊಮೆಟೊ ಸಾಸ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಗೋಡಂಬಿ ಪೇಸ್ಟ್, ಉಪ್ಪು, ಎಣ್ಣೆ. ನಮ್ಮೊಂದು ಫ್ರೈಯಿಂಗ್ ಪ್ಯಾನ್ ಕೊಡಿ. ಫಸ್ಟ್ ನಾವು ಗ್ರೇವಿ ಮಾಡ್ಕೋಬೇಕು. ಓಕೆ. ಸಾಕಲ್ಲ ಇದು? ಸಾಕು ಸರ್. ಸ್ವಲ್ಪ ಎಣ್ಣೆ ಹಾಕ್ಬೇಕು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಮತ್ತೆ ನಿಮ್ ಫ್ರೆಂಡ್ಸ್ ಗಳ ಟಿವಿ ನೋಡಿದಾರಾ? ನೋಡಿದ್ದಾರೆ. ತುಂಬಾ ಏನಪ್ಪ ಯಾವಾಗ ಹೋಗಿ ಮಾಡಿದೆ ಅಂತೆಲ್ಲ ಕೇಳ್ತಾ ಇದ್ರಾ? ಎಲ್ಲ ಕೇಳ್ತಾ ಇದ್ರು. ಓಕೆ. ಆಕ್ಚುಲಿ ಕಾರ್ಪೊರೇಟ್ ಗವರ್ನಮೆಂಟ್ ಪಾಲಿಸಿ ಇಲ್ವಾ? ನೀವೇನು ಮಾಡಬಾರ್ದು, ಕೆಲಸ ಮಾಡ್ಬೇಕಾದ್ರೆ ಟಿವಿ ಕಾಣಿಸ್ಕೋಬಾರ್ದು ಆತರ ಏನಿಲ್ಲ. ಇದು ಏಲಕ್ಕಿ, ಬೇ ಲೀಫ್, ಓಕೆ, ಲವಂಗ, ಓಕೆ, ಸಿನಿಮನ್ ಸ್ಟಿಕ್, ಓಕೆ, ಏಲಕ್ಕಿ ಮತ್ತೆ ಲವಂಗ, ಚಕ್ಕೆ ಮತ್ತು ಪಲಾವ್ ಎಲೆನ ಹಾಕೊಂಡಿದೀವಿ. ಸ್ವಲ್ಪ ಚಾಪ್ ಆನಿಯನ್ ಆಡ್ ಮಾಡ್ತಿದ್ದೀನಿ. ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗ್ಬೇಕು. ಇದಾ ಫುಲ್ ಬ್ರೌನ್ ಆಗ್ಬೇಕಾ? ಬ್ರೌನ್ ಆಗ್ಬೇಕು. ಓಕೆ. ವೆಂಕಟೇಶ್, ನೆಕ್ಸ್ಟ್ ಟೈಮ್ ಇಂದ ನೀವು ಈ ಸ್ಟಾರ್ ಹೋಟ್ಲು ಬಿಟ್ಟು ನಿಮ್ಮ ಲೋಕಲ್ ಅಡಿಗೆಗಳೆಲ್ಲ ಮರ್ತೋಗ್ಬಿಟ್ಟಿದ್ದೀರಾ? ಲೋಕಲ್ ಅಡುಗೆ ಮಾಡ್ತೀವಿ. ಲೋಕಲ್ ಅಡಿಗೆ ಮೀನ್ಸ್ ಇವಾಗ ನೀವು ಉತ್ತರ ಕನ್ನಡದವರು. ನಮ್ ಸಾಕಷ್ಟು ಜನ ಮೇಲೆ ಕೇಳಿಸಿದ್ದಾರೆ. ನಾವು ಯೂಶಲಿ ಮೈಸೂರು ಉತ್ತರ ಕನ್ನಡ ಅಡಿಗೆ ಮಾಡ್ಬೋದಾ? ಎಸ್ ಮಾಡ್ಬೋದ್ರಿ. ಒಳ್ಳೆ ಕತೆ ಅಲ್ಲ. ಅದಕ್ಕೆ ಕೇಳಿ ಹೇಳ್ತೀನಿ. ಏನು ಯಾವಾಗ ನೋಡಿದ್ರು ಮುರಳಿಯವರೇ ನೀವು ಮೈಸೂರು ಅಡಿಗೆನೆ ಮಾಡಿಸ್ತೀವಿ, ಮಂಡ್ಯ ಅಡಿಗೆ ಮಾಡಿಸ್ತೀವಿ ಅಂತೀರಾ. ಉತ್ತರ ಕನ್ನಡ ಅಥವಾ ಕರ್ನಾಟಕದ ಬೇರೆ ಭಾಗಗಳು ನಿಮ್ಗೆ ಗೊತ್ತಿಲ್ವಾ ಅಂತ ಕೇಳಿದ್ದಾರೆ. ಉತ್ತರ ಕನ್ನಡದವ್ರು ತುಂಬಾ ಜನ ಕೇಳಿದ್ದಾರೆ, ನಮ್ಮಲ್ಲಿ ಒಳ್ಳೊಳ್ಳೆ ಅಡಿಗೆಗಳಿದೆ ಮುರಳಿಯವರೇ, ಯಾಕೆ ನೀವು ಮಾಡಿಸ್ತಾ ಇಲ್ಲ ಅಂತ. ನೀವ್ ಯಾಕೆ ಮಾಡ್ತಾ ಇಲ್ಲ? ಆಯ್ತು, ಮಾಡೋಣ. ನೆಕ್ಸ್ಟ್ ಟೈಮ್ ಉತ್ತರ ಕನ್ನಡ ಮಾಡೋಣ. ಉತ್ತರ ಕನ್ನಡ ಮಾಡಿ ಒಂದು ಸ್ಪೆಷಲ್ ಮಾಡೋಣ. ಓಕೆ. ಒಂದ್ 2 ದಿನ ಬರೀ ಉತ್ತರ ಕನ್ನಡ ಸ್ಪೆಷಲ್ ಮಾಡೋಣ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆಡ್ ಮಾಡ್ತಿದ್ದೀನಿ. ಹಾಕಿ ಸರ್. ಮಸಾಲೆ ಆಡ್ ಮಾಡ್ತೀನಿ. ಟರ್ಮರಿಕ್, ಓಕೆ, 1/2 ಟೀ ಸ್ಪೂನ್. ಗರಂ ಮಸಾಲೆ, ಓಕೆ, ಚಿಲ್ಲಿ ಪೌಡರ್, ಜೀರಿಗೆ ಪೌಡರ್, ಕೊರಿಯಂಡರ್, ಧನಿಯಾ ಪೌಡರ್. ಇದು ಟೊಮೆಟೊ ಪೇಸ್ಟ್ ಆ್ಯಡ್ ಮಾಡಬೇಕು. ಎಷ್ಟು ಟೊಮೆಟೊ ಪೇಸ್ಟ್ ಇದು? ಟೊಮೆಟೊ ಇದು 4 ಟೊಮೆಟೊ ಇದೆ. ಸ್ವಲ್ಪ ಹಾಫ್ ಅಷ್ಟು ನಾವು ಆ್ಯಡ್ ಮಾಡಬೇಕು. ಮಾಡಿ ಸ್ವಲ್ಪ ನೀರು ಆ್ಯಡ್ ಮಾಡಿ. ನೀರು ಹಾಕ್ಲಾ? ಹಸಿ ವಾಸನೆ ಎಲ್ಲ ಹೋಗ್ಬೇಕಲ್ಲ? ಹಸಿ ವಾಸನೆ ಹೋಗ್ಬೇಕು. ಅದಕ್ಕೆ ನಾವು ಕ್ಯಾಶ್ನಟ್ ಪೇಸ್ಟ್ನ ಆ್ಯಡ್ ಮಾಡ್ತಿದ್ದೀನಿ. ಇದರಿಂದ ರಿಚ್ನೆಸ್ ಬರುತ್ತೆ, ಥಿಕ್ನೆಸ್ಸು ಬರುತ್ತೆ. ಆಲ್ಮೋಸ್ಟ್ ನಾರ್ತ್ ಇಂಡಿಯನ್ ಫುಡ್ ಎಲ್ಲ ಗ್ರೇವಿಯಿಂದನೇ ಮಾಡೋದು. ಅವ್ರ ಗ್ರೇವಿ, ವೈಟ್ ಗ್ರೇವಿ, ಬ್ರೌನ್ ಗ್ರೇವಿ, ಟೊಮೆಟೊ ಗ್ರೇವಿ, 3 ಗ್ರೇವಿಯಿಂದ ಇಡೀ ಅಡುಗೆನೇ ತಯಾರಾಗುತ್ತೆ ಅವ್ರಿಗೆ. ಓಹೋ. ಅದರಿಂದ ನಾವು ಇದು ಬಂದ್ಬಿಟ್ಟು ಬ್ರೌನ್ ಗ್ರೇವಿಯಲ್ಲಿ ಬರುತ್ತೆ. ಹೌದು. ಇದನ್ನ ನಾವು ಇದರಿಂದ ಬೆಂಡಿ ದೋ ಪ್ಯಾಜ ಅಥವಾ ಚಿಕನ್ ಇದನ್ನ ಬೇಸ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀವಿ. ಇದನ್ನ ಬೇಸ್, ದಿಸ್ ಇಸ್ ಬೇಸ್. ಓಕೆ. ಇದು ಬೇಸ್. ಇದರಿಂದ ನಾವು ಇದು ಬೇಸ್ ಬೇರೆ ಬೇರೆ ವೆಜಿಟೇಬಲ್ ಬೇರೆ ಬೇರೆ. ಯಾಕೆ ಕೇಳ್ತಾರೋ ಬೆಂಡಿ ದೋ ಪ್ಯಾಜ್ ಕೊಡಿ ಅಂದ್ರೆ? ಬೆಂಡಿ ದೋ ಪ್ಯಾಜ್ ಅಂದ್ರೆ ಅದಕ್ಕೆ ತಕ್ಕ ಹಾಗೆ ಬೆಂಡಿನ
ಆನಿಯನ್ ಇದನ್ನೆಲ್ಲ ಒಗ್ಗರಣೆ ಮಾಡಿಬಿಟ್ಟು ಅದನ್ನ ಬೆಂಡಿನ ಫ್ರೈ ಮಾಡಿಬಿಟ್ಟು ಅದ್ರಲ್ಲಿ ಹಾಕ್ಬಿಟ್ಟು ಬೇಸ್ ಮಾತ್ರ ಇದೇನೆ. ಬೇಸ್ ಇದೇ ಇರುತ್ತೆ. ಓಕೆ. ಅಂದ್ರೆ ಡಿಫ್ರೆಂಟ್ ಮಸಾಲಾ ಚೇಂಜ್ ಆಗುತ್ತೆ ಸ್ವಲ್ಪ. ಚಿಕನ್ ದೋಪಿಯಾಸ್ ಪುಡಿ ಅಂದ್ರೆ ಬೇಸ್ ಇದೇನೆ. ಇದೇ ಬೇಸ್ ಇರುತ್ತೆ ಅಂದ್ರೆ ಫ್ಲೇವರ್ ಚೇಂಜ್ ಆಗುತ್ತೆ ಅಷ್ಟೇ. ಓಕೆ. ಚಿಕನ್ ಸ್ವಲ್ಪ ಬೇರೆ ಡಿಫ್ರೆಂಟ್ ಆಗಿ ಚೇಂಜ್. ಓಕೆ 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 ಓಕೆ. ಗ್ರೇವಿ ರೆಡಿ ಆಗಿದೆ. ಗ್ರೇವಿ ರೆಡಿ ಆಯ್ತು. ಗ್ರೇವಿ ರೆಡಿ ಆಗಿದೆ. ಇವಾಗ ನಾವು ಹೇಳಿ ಕಡಾಯಿನ ಇಟ್ಕೋಬೇಕು. ಬೆಂಡಿನ ಫ್ರೈ ಮಾಡ್ಕೋಬೇಕು. ಇನ್ನೊಂದ್ ಕಡೆ ಇದು ಆಫ್ ಮಾಡ್ಕೊಳ್ಳೋಣ. ಇದನ್ನ ಆಫ್ ಮಾಡ್ಕೊಳ್ಳೋಣ. ಎಣ್ಣೆ ಹಾಕೋಣ. ಎಣ್ಣೆ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸಾಕಲ್ಲ? ಸಾಕು. ಇವಾಗ ನಾವು ಬೆಂಡಿನ ಬಂದ್ಬಿಟ್ಟು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿದ್ರೆ ಇದರಲ್ಲಿ ಸ್ಟಿಕ್ಕಿನೆಸ್ ಎಲ್ಲ ಹೋಗುತ್ತೆ. ಚೆನ್ನಾಗಿ ಫ್ರೈ ಆದ್ರೆ ಸ್ವಲ್ಪ ತಿನ್ನಕ್ಕೂ ಚೆನ್ನಾಗಿರುತ್ತೆ. ಅಂದ್ರೆ ಈ ಬೆಂಡಿಕಾಯಿ ಏನ್ ದೋಪಿಯಾಸ್ ಮಾಡ್ತಾ ಇದೀವಿ ಈಗ ನಾವು. ಬೆಂಡಿ ದೋಪ್ಯಾಜ ಚಿಕ್ಕ ಚಿಕ್ಕ ಕಟ್ ಮಾಡ್ಕೊಂಡು ಆನಿಯನ್ ಇದು ಹಾಕ್ಬಿಟ್ರೆ ಬೆಂಡಿ ಕ್ಯಾಶು ಫ್ರೈ. ಓಕೆ. ಅದ್ರ ಮಸಾಲೆ ಜಸ್ಟ್ ಬೆಂಡಿನ ಹಂಗೆ ಬಿಟ್ಟು ಫುಲ್ ಚಿಕನ್ ಹಾಕ್ಬಿಟ್ರೆ, ಬೆಂಡಿನ ತೆಗೆದ್ಬಿಟ್ಟು ಚಿಕನ್ ಹಾಕಿದ್ರೆ, ಚಿಕನ್ ಹಾಕಿದ್ರೆ ಅದಕ್ಕೆ ಮಸಾಲೆ ಚೇಂಜ್ ಮಾಡ್ಬೇಕು. ಮತ್ತೆ ಇದಕ್ಕೆ ಸ್ವಲ್ಪ ಚೇಂಜ್ ಮಾಡ್ಬೇಕು. ಅದು ಗ್ರೇವಿ ಓಕೆ. ಅಂದ್ರೆ ಇದು ವೆಜಿಟೇಬಲ್ ಬೇಸ್. ವೆಜಿಟೇಬಲ್ ಬೇಸ್. ವೆಜಿಟೇಬಲ್ ಏನ್ ಬೇಕಾದ್ರೆ ಚೇಂಜ್ ಮಾಡ್ಬೋದು. ಏನ್ ಮಾಡಿ ಚೇಂಜ್ ಮಾಡ್ಬೇಕು. ಎಸ್ ಎಸ್ ಎಸ್. ಅಂದ್ರೆ ಡಿಫ್ರೆಂಟ್ ಕಟಿಂಗ್ ಅಲ್ಲೂ ಚೇಂಜಸ್ ಇರುತ್ತೆ. ಓಕೆ. ಅಂದ್ರೆ ವೆಜಿಟೇಬಲ್ ನಿಮ್ಗೆ ಡಿಫ್ರೆಂಟ್. ಇದ ನೀವೇ ಕಟ್ ಮಾಡ್ಕೊಂಡ್ ಬಂದಿರಲ್ಲ ಕಸ್ 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 ಅಂತ. ಫಸ್ಟ್ ಎಲ್ಲ ಹೇಳ್ಕೊಡ್ತಾರ ನಿಮ್ಗೆ? ಸ್ಟಾರ್ಟಿಂಗ್ ಅಲ್ಲಿ ಟ್ರೈನಿಂಗ್ ಇರುತ್ತೆ. ಓಕೆ. ಅಂದ್ರೆ ಇದು ಸೆಂಟ್ರಲ್ ಗವರ್ನಮೆಂಟ್ ಇಂದ ಟ್ರೈನಿಂಗ್ ಇದೆ. ಅಪ್ರೆಂಟಿಸ್ ಟ್ರೈನಿಂಗ್ ಕೊಡ್ತಾರೆ 3 ಇಯರ್ಸ್ ಡಿಪ್ಲೊಮಾ ತರ. ಓಕೆ ಓಕೆ. ಅಂದ್ರೆ ಕ್ಯಾಟರಿಂಗ್ ಕಾಲೇಜಲ್ಲಿ ಇದೆ. ಕ್ಯಾಟರಿಂಗ್ ಕಾಲೇಜ್ ಟ್ರೈನಿಂಗ್ ಮಾಡಿ ಬಂದಿರ್ತಾರೆ. ಓಕೆ. ಜಸ್ಟ್ 6 ಮಂತ್ ಕೋರ್ಸ್ ಅಲ್ಲಿ ಅದೇ ಟ್ರೈನಿಂಗ್ ಇರುತ್ತೆ. ಓಕೆ. ಇಫ್ ಯು ಆರ್ ಇನ್ ಕಿಚನ್ ಅಲ್ಲಿ ಫಸ್ಟ್ ಸ್ಟಾರ್ಟ್ ಆಗೋದು ವಾಷಿಂಗ್ ವೆಜಿಟೇಬಲ್ ವಾಶ್. ಹೆಂಗ್ ವೆಜಿಟೇಬಲ್ ವಾಶ್ ಮಾಡಬೇಕು, ಎಷ್ಟು ಬ್ಲೀಚ್ ಹಾಕ್ಬೇಕು, ಎಷ್ಟು PPM ಬ್ಲೀಚ್ ಹಾಕ್ಬೇಕು, ಅದೆಲ್ಲ ಇದೆ. ಅದೆಲ್ಲ ನಾಲೆಜ್ ಇರುತ್ತೆ. ಅದ್ರ ಪ್ರಕಾರ ಕೆಲಸ ಮಾಡಬೇಕು. ಒಗ್ಗರಣೆ ಡಬ್ಬಿ ಕಾರ್ಯಕ್ರಮದಲ್ಲಿ ತುಂಬಾ ಜನ ನೋಡ್ಬಿಟ್ಟು ಒಳ್ಳೆ ಕಮೆಂಟ್ಸ್ ಎಲ್ಲ ಕೊಡ್ತಾ ಇದಾರಲ್ಲ. ಕೊಡ್ತಿದ್ದಾರೆ. ಓಕೆ ಓಕೆ ಓಕೆ. ನಿಮ್ಮ ಫಾರಿನ್ ಇರೋರೆಲ್ಲ ನೋಡ್ಬೋದು. ನ್ಯೂಯಾರ್ಕ್, ವಾಷಿಂಗ್ಟನ್ ಎಲ್ಲ ನಮ್ಮ ಅಂದ್ರೆ ಒಂದು ಫೇಸ್ಬುಕ್ ಅಲ್ಲಿ ಒಂದ್ 2 ಫೋಟೋ ಮೆಸೇಜ್ ಮಾಡಿದೆ. ಹೌದಾ? ಅವ್ರಿಗೆ ಅದಕ್ಕೆ ರಿಪ್ಲೈ ಎಲ್ಲ ಕೊಟ್ಟಿದ್ರು. ಹೌದಾ? ಓಕೆ 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 ಓಕೆ. ಸಾಕನ್ಸುತ್ತಲ್ಲ? ಸಾಕು. ಏನ್ ಮಾಡೋಣ ನೆಕ್ಸ್ಟ್? ಫ್ರೈಯಿಂಗ್ ಪ್ಯಾನ್ ಬೇಕಾಗಿತ್ತು. ಪ್ಯಾನ್ ಬೇಕಾಗಿತ್ತು. ಪ್ಯಾನ್ ಒಗ್ಗರಣೆ ಇದ್ರೊಳಗೆ ಹಾಕೋಬಹುದು ನೀವು. ಓಕೆ. ಸ್ವಲ್ಪ ಆಯಿಲ್ ಕೊಡ್ಲಾ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಬೇಸ್ ರೆಡಿ ಆಗಿದೆ. ಇಲ್ಲಿ ಬೆಂಡೆಕಾಯಿನ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡಿದೀವಿ. ಇವಾಗ ನಾವು ಡೈಸ್ ಮಾಡಿಕೊಂಡಿರುವಂತ ಈ ಆನಿಯನ್ ಇದ್ರಲ್ಲಿ ಹಾಕ್ಬಿಟ್ಟು ಟೊಮೆಟೊ ಹಾಕ್ಬಿಟ್ಟು ಟಾಸ್ ಮಾಡ್ತೀವಿ. ಅಂದ್ರೆ ಫುಲ್ಲಿ ಕುಕ್ ಮಾಡಲ್ಲ. ಇದನ್ನ ಆನಿಯನ್ ಫುಲ್ಲಿ ಕುಕ್ ಮಾಡಲ್ಲ. ಕ್ರಂಚಿನೆಸ್ ಇರುತ್ತೆ. ಸಾಫ್ಟ್ ಆಗ್ಬೇಕು ಅಷ್ಟೇ. ಓಕೆ. ಸಾಫ್ಟ್ ಆಗಿದ ತಕ್ಷಣ ಅದು ಬೆಂಡಿ ಅದು ಗ್ರೇವಿನ ಮಿಕ್ಸ್ ಮಾಡಿ ಜಟ್ಸ್. ನಾನು 2 ಮೆಣಸಿನ್ಕಾಯಿನ ಹಾಕ್ತಿದ್ದೀನಿ. ಈರುಳ್ಳಿ ಹಾಕ್ತಿದ್ದೀವಿ. ಓಹೋ. ಜಸ್ಟ್ ಸಾಫ್ಟ್ ಆದ್ರೆ ಸಾಕು. ಅಂದ್ರೆ ಅದ ಗ್ರೇವಿ ಜೊತೆ ಒಳ್ಳೆ ಟೇಸ್ಟ್ ಆಗಿರುತ್ತೆ. ಮಿಕ್ಸಿ ಮಾಡಕ್ ಚೆನ್ನಾಗಿರುತ್ತೆ. ಇದು ನಾವು ಟೊಮೆಟೊ ಆ್ಯಡ್ ಮಾಡ್ತೀವಿ. ಓಕೆ. ಪಿಂಚ್ ಟರ್ಮರಿಕ್ ಅಲ್ಲ? ನಾವು ಅಡಿಗೆ ಬಂದ್ಬಿಟ್ಟು ಫಸ್ಟ್ ಆಯಿಲ್ ಲುಕ್ ಚೆನ್ನಾಗಿರ್ಬೇಕು. ಆಯಿಲ್ ಫ್ಲೇವರ್ ಸ್ಮೆಲ್. ಓಕೆ. ಆಮೇಲೆ ಬರೋದು ನಾಲ್ಕನೇದು ಟೇಸ್ಟ್. ಓಕೆ. ಫಸ್ಟ್ ಆಯಿಲ್, ಓಕೆ, ಸ್ಮೆಲ್, ಓಕೆ, ಪರ್ಫ್ಯೂಮ್ ಓಕೆ ಚೆನ್ನಾಗಿದ್ರೆ ಗೆಸ್ಟ್ಗೆ. ಹೌದೌದು. ಸರಿ, ಅದನ್ನ ಇಟ್ಕೊಂಡು ಹಂಗೆ ಇಟ್ಕೊಳ್ಳಿ. ಒಂದು ನಿಮಿಷ ಇದು ಕಟ್ ಮಾಡಿ. ಎಸ್. ಬೆಂಡಿನ ಆ್ಯಡ್ ಮಾಡಿದ್ವಿ. ಬೆಂಡಿ ಇದಕ್ಕೆ ಹಾಕೋಣ. ಹಾಕೋಣ ಬೆಂಡಿನ. ಓಹೋ, ತುಂಬಾ ಗಟ್ಟಿ ಗ್ರೇವಿ ಅಲ್ಲ ಇದು? ಗಟ್ಟಿ ಗ್ರೇವಿ. ನಾವು ಸಾಲ್ಟ್ ಆ್ಯಡ್ ಮಾಡ್ತೀವಿ. ಸಾಲ್ಟ್ ಹಾಕ್ಕೊಂಡಿದ್ದೀವಿ ನಾವು. ಒಳ್ಳೆ ಗಟ್ಟಿ ಗ್ರೇವಿ ಆಯಿತು. ಒಳ್ಳೆ ಗ್ರೇವಿ. ಕ್ಯಾಶ್ಯೂನಟ್ ಆ್ಯಡ್ ಮಾಡಿದ್ರಿಂದ ಇಲ್ಲಿ ವಾಟರ್ ಮೆಲನ್ ಸೀಡ್, ಕ್ಯಾಶ್ಯೂನಟ್, ಕಸಕಸೆ ಇದು ಹಾಕ್ಬಿಟ್ಟು ಪೇಸ್ಟ್ ಮಾಡಿಬಿಟ್ಟು ಆ್ಯಡ್ ಮಾಡ್ತಾರೆ. ಓಕೆ. ಇದು ಬ್ರೌನ್ ಗ್ರೇವಿಗೆ. ಓಕೆ ಓಕೆ. ಮಕ್ಕನಿ ಗ್ರೇವಿಗೆ ಬಂದ್ಬಿಟ್ಟು ಕ್ಯಾಶ್ಯೂನಟ್, ವಾಟರ್ ಮೆಲನ್ ಸೀಡ್, ಟೊಮೆಟೊ, ಇದು 3 ಬೇಸು. ಓಕೆ ಓಕೆ. ಇದು ಆನಿಯನ್ ಗ್ರೇವಿ. ಲುಕ್ಕು ಸ್ಮೆಲ್ಲಲ್ಲಿ ಓಕೆ. 10 ಮಾರ್ಕ್ಸ್ ಬಂದಿದೆ. ಇವಾಗ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಿದ್ದೀನಿ. ಇದು ಆಲ್ಮೋಸ್ಟ್ ಡನ್ ಆಗಿದೆ, ರೆಡಿ ಆಗಿದೆ. ಓಕೆ. ಸ್ಪೆಷಲ್ ಆಗಿ ಟೇಸ್ಟಿಂಗ್ ಬರಕ್ಕೇನು ಆ ಥರ ಏನು ಹಾಕಲ್ವಾ ನಿಮ್ಮ 5 ಸ್ಟಾರಲ್ಲಿ? ಸ್ಪೆಷಲ್ ಆಗಿ ಟೇಸ್ಟ್ ಬರಕ್ಕೆ ಹೇಳ್ಕೊಡ್ರಿ ನೀವು ಶೆಟ್ರೆ. ಸ್ಪೆಷಲ್ ಆಗಿ ಟೇಸ್ಟ್ ಬರಕಂದ್ರೆ
ಅದು ಡಿಪೆಂಡ್ ಇದೆ ಏನ್ ಮಾಡ್ತಿದ್ದೀರಾ ಅಂತ ನೀವು. ಏನಾರ ಮಾಡ್ಲಿ ಇದಕ್ಕೇನ್ ಹಾಕ್ತೀರಾ ಇನ್ನ ಸ್ಪೆಷಲ್ ಟೇಸ್ಟ್ ಬರ್ಬೇಕು? ಇನ್ನೂ ಸ್ಪೆಷಲ್ ಟೇಸ್ಟ್ ಬರ್ಬೇಕಂದ್ರೆ ಸ್ವಲ್ಪ ಫ್ರೈಡ್ ಲಾಸ್ಟಿಗೆ ಬಂದ್ಬಿಟ್ಟು ಸ್ವಲ್ಪ ಗರಂ ಮಸಾಲೆ ಹಾಕ್ಬಿಡ್ಬೇಕು. ಗರಂ ಮಸಾಲೆ, ಚಾಟ್ ಮಸಾಲೆ ಅಷ್ಟೇನಾ? ಅಷ್ಟು ಹಾಕಿದ್ರೆ ಇದಕ್ಕೆ ಬೆಂಡಿಗೆ ಅದು ಚೆನ್ನಾಗಿರೋದು ಕಾಂಬಿನೇಷನ್. ಓಕೆ, ಕಾಂಬಿನೇಷನ್ ಅಂತ ಚಾಟ್ ಮಸಾಲೆ ಅಂದ್ರೆ ಒಂದೊಂದು ಅಡಿಗೆಗೆ ಯಾವ ಟೇಸ್ಟ್ ಹಾಕ್ತೀರಾ? ಯಾವ ಟೇಸ್ಟ್ ಬರುತ್ತೆ ಅಂದ್ರೆ ಆ ವಸ್ತುನ ಅದಕ್ಕೆ ಹಾಕ್ತೀವಿ. ಓಕೆ, ಅದು ಇನ್ ಕೇಸ್ ಡಿಪೆಂಡ್ ಅಪಾನ್ ದ ಶೆಫ್ ಆಲ್ಸೋ. ಓಕೆ, ಶೆಫ್ ಮೇಲೂ ಡಿಪೆಂಡ್ ಆಗುತ್ತೆ. ಓಕೆ, ಓಕೆ, ದಿಸ್ ರೆಡಿ. ತುಂಬಾ ಗಟ್ಟಿ ಗ್ರೇವಿ ಚೆನ್ನಾಗಿದೆ ಅನಿಸ್ತಾ ಇದೆ ನನಗೆ. ತುಂಬಾ ಚೆನ್ನಾಗಿದೆ ಸರ್. ತುಂಬಾ ಚೆನ್ನಾಗಿರುತ್ತಾ? ಓಕೆ, ತುಂಬಾ ವೆಜಿಟೇರಿಯನ್ ಅವ್ರಿಗೆ ಇಷ್ಟ ಆಗುತ್ತೆ ಬಿಡಿ. ಸಸ್ಯಾಹಾರಿಗಳೆಲ್ಲ ಬಹಳ ಖುಷಿ ಪಟ್ಟಿರ್ತಾರೆ. ನೋಡಿ ಗ್ರೇವಿ ನೋಡಿ, ಬೆಂಡೆಕಾಯಿ. ಅಲ್ಲ, ಮಾಂಸಾಹಾರಿಗಳಿಗೆ ಪ್ರಾಬ್ಲಮ್ ಏನಂದ್ರೆ ಅವರು ವೆಜ್ ತಿಂತಾರೆ, ನಾನ್ ವೆಜ್ ತಿನ್ಬಿಡ್ತಾರೆ. ಅವ್ರು ಎರಡೂ ನೋಡ್ತಾರೆ. ಈ ವೆಜ್ ಅವ್ರದ್ದು ಹಂಗಲ್ಲ ಪ್ರಾಬ್ಲಮ್, ಅವ್ರು ನಾನ್ ವೆಜ್ ನೋಡೋದೇ ಇಲ್ಲ. ಇದು ಬೆಂಡಿ ದೋ ಪ್ಯಾಜ ಚೆನ್ನಾಗಿ ಮಾಡಿದ್ದೀರಾ ವೆಂಕಟೇಶ್ ಅವರೇ. ವೆಂಕಟೇಶ್ ಅವರು ಅದ್ಭುತವಾಗಿ ಮಾಡಿದ್ದಾರೆ. 5 ಸ್ಟಾರ್ ಹೋಟ್ಲಲ್ಲೇ ಕೆಲಸ ಮಾಡೋದು ಅವರಾಗಿರೋದ್ರಿಂದ ಅವರ ಶೈಲಿಲೇ ಮಾಡಿದ್ದಾರೆ. ಯಾವ ರೀತಿ ಮಾಡಿದ್ರು ವೆಂಕಟೇಶ್ ಅವರು ಇನ್ನೊಂದ್ಸರಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಬೆಂಡಿ ದೋ ಪ್ಯಾಜಾ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಏಲಕ್ಕಿ, ಪಲಾವ್ ಎಲೆ, ಲವಂಗ, ಚಕ್ಕೆ, ಈರುಳ್ಳಿ ಹಾಕಿ ಈರುಳ್ಳಿ ಕಂದು ಬಣ್ಣ ಬರುವವರೆಗೆ ಹುರಿದುಕೊಳ್ಳಿ. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಗರಂ ಮಸಾಲ, ಅಚ್ಚಖಾರದ ಪುಡಿ, ಜೀರಿಗೆ ಪುಡಿ, ಧನಿಯಾ ಪುಡಿ, ಟೊಮೆಟೊ ಸಾಸ್, ನೀರು, ಗೋಡಂಬಿ ಪೇಸ್ಟ್ ಹಾಕಿ ಮಿಕ್ಸ್ ಮಾಡಿ ಗ್ರೇವಿ ತಯಾರಿಸಿಕೊಳ್ಳಿ. ಒಂದು ಬಾಣಲಿಗೆ ಎಣ್ಣೆ ಹಾಕಿ ಬಿಸಿಯಾದ ನಂತರ ಬೆಂಡೆಕಾಯಿ ಹಾಕಿ ಕರಿಯಿರಿ. ಒಂದು ಪ್ಯಾನ್ಗೆ ಬ್ಯಾಡಗೆ ಮೆಣಸಿನಕಾಯಿ, ಈರುಳ್ಳಿ, ಟೊಮೆಟೊ, ಅರಿಶಿನ ಹಾಕಿ ಫ್ರೈ ಮಾಡಿ ತಯಾರಿಸಿಕೊಂಡ ಗ್ರೇವಿಗೆ ಹಾಕಿ ಕರಿದ ಬೆಂಡೆಕಾಯಿ, ಕೊತ್ತಂಬರಿ ಸೊಪ್ಪು, ಉಪ್ಪು ಹಾಕಿ ಮಿಕ್ಸ್ ಮಾಡಿದರೆ ಬೆಂಡಿ ದೋ ಪ್ಯಾಜಾ ಸವಿಯಲು ಸಿದ್ಧ. ಟೇಸ್ಟ್ ಮಾಡ್ಬೋದಾ? ಟೇಸ್ಟ್ ಮಾಡಿ ಸರ್. ಆಕ್ಚುಲಿ ಈ ಬೆಂಡಿ ದೋ ಪ್ಯಾಜ್ಗೆ ಏನ್ ಚೆನ್ನಾಗಿರುತ್ತೆ? ಬೆಂಡಿ ದೋ ಪ್ಯಾಜ್ಗೆ ಪೂರಿ ಚೆನ್ನಾಗಿರುತ್ತೆ. ಪೂರಿ, ತಂದೂರಿ ರೋಟಿ ಚೆನ್ನಾಗಿದೆ. ಬೆಂಡೆಕಾಯಿ ಅದಂತ ಅನ್ನಿಸ್ತಾ ಇಲ್ಲ. ಫ್ರೈ ಮಾಡಿರೋದ್ರಿಂದ ಸ್ಟಿಕ್ಕಿನೆಸ್ ಎಲ್ಲ ಹೋಗ್ಬಿಡುತ್ತೆ. ಎಲ್ಲರಿಗೂ ಇಷ್ಟ ಆಗುತ್ತೆ. ತುಂಬಾನೇ ಸಖತ್ತಾಗಿದೆ. ಪಕ್ಕದಲ್ಲಿ ಒಂದೆರಡು ಪೂರಿನೂ ಕೊಡ್ಬೇಕಾಗಿತ್ತಪ್ಪ. ಓಕೆ ಓಕೆ, ನೋ ಪ್ರಾಬ್ಲಮ್. ಮತ್ತೆ ಸೆಕೆಂಡ್ ರೌಂಡ್ ಅಲ್ಲಿ ಏನ್ ಮಾಡ್ತಾ ಇದ್ದೀರಾ? ಓಕೆ, ಇವಾಗ ಬಂದ್ಬಿಟ್ಟು ಚೀಸ್ ಕುರ್ಕುರಿ ಮಾಡ್ತಿದ್ವಿ. ಚೀಸ್ ಕುರ್ಕುರೆ ಮಕ್ಕಳಿಗೆ ಇಷ್ಟ ಆಗುತ್ತಲ್ಲ? ಮಕ್ಕಳಿಗೆ ಇಷ್ಟ ಆಗುತ್ತೆ. ರೋಲ್ ತರ ಇರುತ್ತೆ, ಕ್ರಂಚಿನೆಸ್, ಇನ್ಸೈಡ್ ಒಳಗಡೆ ಚೀಸ್ ಇರುತ್ತೆ. ಬೇಡ ಬೇಡ ಬೇಡ, ಎಲ್ಲ ಹೇಳ್ಬಿಡಿ, ರೆಡಿ ಮಾಡ್ಕೊಂಡ್ ಬನ್ನಿ. ಅಷ್ಟೇ ಖಾಲಿ ಮಾಡ್ತೀನಿ. ಓಕೆ ವೆಂಕಟೇಶ್ ಬಾಯ್. ಆರೋಗ್ಯವನ್ನು ಕಾಪಾಡ್ಕೊಳ್ಳಿ. ತಿನ್ನೋ ಅಡುಗೆಲೆ ಎಲ್ಲಾನು ಇದೆ. ತಿನ್ನೋ ಅಡುಗೆನಲ್ಲಿ ಆಹಾರ ಕ್ರಮನ ಸರಿಪಡಿಸ್ಕೊಂಡ್ರೆ ನಿಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಅಂತ ಬಾಲಕೃಷ್ಣ ಗುರುಜಿಯವರು ಹೇಳ್ತಾರೆ. ಗುರುಜಿ ನಮಸ್ಕಾರ. ನಮಸ್ಕಾರ. ಹೇಳಿ ಗುರುಜಿ, ಇವತ್ತು ನಮ್ಮ ಆರೋಗ್ಯದ ಅಡುಗೆನಲ್ಲಿ ಏನನ್ನು ಮಾಡ್ತಾ ಇದ್ದೀವಿ? ಇವತ್ತು ಸ್ಟಫ್ಡ್ ಚಪಾತಿ. ಸ್ಟಫ್ಡ್ ಚಪಾತಿ. ಓಕೆ, ಸ್ಟಫ್ಡ್ ಚಪಾತಿ ರೋಲ್ ಅಂತ ಬೇಕಾದ್ರೂ ಕರೀತೀವಿ. ಓಕೆ, ಇದನ್ನ ಮಾಡೋಣ. ಹೇಳಿ. ಇದಕ್ಕೆ ಬೇಕಾಗಿರೋದು ಚಪಾತಿ ರಾಜ್ಮಾ ರೋಲ್. ಬೇಕಾಗುವ ಸಾಮಗ್ರಿಗಳು: ಚಪಾತಿ, ಬೇಯಿಸಿದ ರಾಜ್ಮಾ, ಜೀರಿಗೆ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮ್ಯಾಟೊ, ಧನಿಯಾ ಪುಡಿ, ಅಚ್ಚಖಾರದ ಪುಡಿ, ಹಸಿಮೆಣಸಿನಕಾಯಿ, ಪಾಲಕ್ ಸೊಪ್ಪು, ಬೇಯಿಸಿದ ಆಲೂಗೆಡ್ಡೆ, ಇಂಗು, ಟೊಮೆಟೊ ಸಾಸ್, ಉಪ್ಪು. ಏನ್ ಕೊಡ್ಲಿ ಗುರುಜಿ? ಈಗ ಫಸ್ಟ್ ಇದನ್ನೆಲ್ಲ ಹುರ್ಕೋಬೇಕು. ಅರ್ಧ ಚಮಚ ಜೀರಿಗೆ ಹಾಕೋಣ ಮೊದಲು. ಹಾಕಿ ಗುರುಜಿ. ಇದು ಕಿಡ್ನಿ ಬೀನ್ಸ್ ಅಂತ ನಿಮಗೆ ರಾಜ್ಮಾ ಕರಿತೀವಿ. ಇದು ಒಳ್ಳೇದು ಆರೋಗ್ಯಕ್ಕೆ? ಖಂಡಿತವಾಗ್ಲೂ ಒಳ್ಳೇದು. ಹೇಳಿ ಗುರುಜಿ. ಇನ್ಫ್ಯಾಕ್ಟ್ ಸಿಮಿಲಾರಿಟಿ ಥಿಯರಿ ಅಂತಿದೆ. ಸಿಮಿಲಾರಿಟಿ ಥಿಯರಿ ಅಂತ. ಹಾಗಾಗಿ ಯಾರಿಗೆ ಕಿಡ್ನಿ ಪ್ರಾಬ್ಲಮ್ ಸ್ವಲ್ಪ ಇದೆಯೋ, ಕಿಡ್ನಿ ಫೇಲ್ಯೂರ್ ಇದೆಯೋ, ಕಿಡ್ನಿ ಸಮಸ್ಯೆ ಇದೆಯೋ, ಅವರು ಆ ಕಣ್ಣಿಗೆ ಅದೇ ರೀತಿ ಕಾಣುವಂತಹ ತರಕಾರಿಯನ್ನು ಬಳಸಿದಾಗ ಆ ಅಂಗಾಂಗಕ್ಕೆ ಅನುಕೂಲ ಆಗುತ್ತೆ. ಆಗುತ್ತಾ? ಖಂಡಿತ ಆಗುತ್ತೆ. ಖಂಡಿತ. ಪ್ರಕೃತಿ ಬಹಳ ಪ್ರೀತಿ ಇದೆ. ನಮ್ಮ ಮನುಷ್ಯರು ಅಂದ್ರೆ ಪ್ರಕೃತಿಗೆ ಬಹಳ ಅಕ್ಕರೆ. ಸೊ ಓಕೆ, ಇವಾಗ ಇದಕ್ಕೆ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ಹಾಕೋಣ. ಓಕೆ ಓಕೆ ಗುರುಜಿ, ಒಂದು ಸ್ಮಾಲ್ ಪ್ರಶ್ನೆ ಉಂಟು. ಶಿಲ್ಪಾನವರು ನಮ್ಗೆ ಮೇಲ್ ಮಾಡಿದ್ದಾರೆ, ಎಲ್ಲಿಂದ ಏನು ಅಂತ ಏನು ಹಾಕಿಲ್ಲ. ಸುಮಾರು 25 ವರ್ಷದ ಶಿಲ್ಪ ಅವರು ನಮ್ಗೆ ಒಂದು ಮೇಲನ್ನ ಮಾಡಿದ್ದಾರೆ. ಅವ್ರಿಗೆ ಒಂದು ಸಮಸ್ಯೆ ಇದೆ ಅಂತೆ. ಸುಮಾರು 15 ವರ್ಷಗಳಿಂದ ರಾತ್ರಿ ಹೊತ್ತು ಮಲಗಿದಾಗ 8 ರಿಂದ 10 ಸರಿ ಟಾಯ್ಲೆಟ್ಗೆ ಹೋಗ್ತಾರೆ. ಸೊ ಮಲಗೋದಕ್ಕಿಂತ ಜಾಸ್ತಿ ಎದ್ದು ಓಡಾಡೋದೇ ಅಲ್ಲ, ಎದ್ದು ಓಡೋದು. ಆಮೇಲೆ ಈಚೆ ಎಲ್ಲೂ ಹೋಗಿಲ್ವಲ್ಲ, ಟ್ರಾವೆಲ್ ಮಾಡೋಗಿಲ್ಲ, ಎಲ್ಲೋ ಒಂದ್ ಕಡೆ ಆಲ್ಟ್ ಆಗೋಗಿಲ್ಲ. ನಿಜ. ಈ ಸಮಸ್ಯೆ ಇದೆ ಅಂತ ಹೇಳಿದ್ದಾರೆ. ಇದಕ್ಕೆ ಉತ್ತರ ಕೊಡೋಣ ಅಂತ ಹೇಳಿ. ಸೊ ಇವಾಗ ಇದಕ್ಕೆ ಜಜ್ಜಿರುವಂತಹ ಹಸಿ ಬೆಳ್ಳುಳ್ಳಿ ಹಾಕೊಳ್ಳೋಣ. ಇದಕ್ಕೆ ಹೆಚ್ಚಿಟ್ಕೊಂಡಿರುವಂತಹ ಟೊಮೆಟೊ,
ಇದೊಂದು ಹದಕ್ಕೆ ಬಂದ್ಮೇಲೆ Okay. ಅವರ ಪ್ರಶ್ನೆಗೆ ನಾವು ಉತ್ತರ ಖಂಡಿತ ಕೊಡ್ತೀವಿ. ಖಂಡಿತ. ಸೊ ಇದಕ್ಕೆ ಒಂದು ಅರ್ಧ ಚಮಚ ಧನಿಯಾ ಪುಡಿ, ಒಂದು ಅರ್ಧ ಚಮಚ ಅಥವಾ ಮುಕ್ಕಾಲು ಚಮಚ ಹಸಿ ಮೆಣಸಿನಕಾಯಿ ಪೇಸ್ಟ್. ಇವಾಗ ಇದಕ್ಕೆ ಕಿಡ್ನಿ ಬೀನ್ಸ್ ಹಾಕೋಣ. ನೋಡಿ, ನಮ್ಮ ಹಿಂದಿನ ಜನ್ಮಗಳಲ್ಲಿ ಹೇಳಿ ಗುರು, ರಾತ್ರಿ ವೇಳೆ ಹೇಳಿ ಗುರು, ಕಳ್ತನ ಆಗಿರೋದು ಅಥವಾ ಅವರ ಕೂನಿ ಪ್ರಯತ್ನ ಆಗಿರೋದು ಹೇಳಿ ಗುರು, ಅಥವಾ ಮರ್ಡರ್ ಆಗಿರೋದು ಹೇಳಿ ಗುರು, ಅಥವಾ ರೇಪ್ ಆಗಿರೋದು ಹಿಂದಿನ ಜನ್ಮಗಳಲ್ಲಿ ಹೇಳಿ ಗುರು, ಈ ತರ ಭಯಾನಕ ಘಟನೆ ಏನಾದ್ರೂ ಆಗಿದ್ದಾಗ ಹೇಳಿ ಗುರು. ನಮಗೆ ಇಂತಹ ಸಮಸ್ಯೆಗಳಾಗೋದಕ್ಕೆ ಸಾಧ್ಯತೆ ಇದೆ. ಓಹೋ ಮನಸ್ಸಿಗೆ, ಸಬ್ ಕಾನ್ಶಿಯಸ್ ಮನಸ್ಸಿಗೆ ಓಹೋ ಹಳೆಯ ನೆನಪುಗಳು ಕಾಡಕ್ ಶುರು ಆಗುತ್ತೆ. ಓಕೆ, ಇವಾಗ ಇದಕ್ಕೆ ಪಾಲಕ್ ಸೊಪ್ಪನ್ನು ಹಾಕೋಣ. ಹಿಂದಿನ ಜನ್ಮದ ನೆನಪುಗಳು ಓಕೆ ಟ್ರಿಗರ್ ಆಗ್ಬಿಡುತ್ತೆ. ಟ್ರಿಗರ್ ಆಗ್ಬಿಟ್ಟು ಭಯಕ್ಕೆ ಸಬ್ ಕಾನ್ಶಿಯಸ್ ಮನಸ್ಸಿಗೆ ಗೊತ್ತಿರುತ್ತೆ ಆ ಕಾರಣ, ಕಾನ್ಶಿಯಸ್ ಮನಸ್ಸಿಗೆ ಗೊತ್ತಿರೋಲ್ಲ. ಹೀಗಾಗ್ಬಿಟ್ಟು ನಮಗೆ ಕಾರಣ ಗೊತ್ತಿಲ್ಲದೇನೆ ಈ ತರ ಫ್ರೀಕ್ವೆಂಟ್ ವಿಸಿಟ್ಸ್, ಟಾಯ್ಲೆಟ್ ಹೋಗೋದು, ಯೂರಿನೇಟ್ ಆಗೋದು, ಲೆಟ್ರಿಂಗ್ ಹೋಗೋದು, ಈ ತರ ಎಲ್ಲ ಬಹಳ ಹಿಂಸೆ ಆಗಿರುತ್ತೆ. ಯಾವ ಮೆಡಿಕಲ್ ಕೈಗೂ, ಮೆಡಿಕಲ್ ಸೈನ್ಸ್ಗೂ ಇದು ಕಾರಣ ಸಿಕ್ಕೋದಿಲ್ಲ. ಏನಾದ್ರು ಬಯೋಲಾಜಿಕಲ್ ಆಗಿ ಏನಾದ್ರು ತೊಂದರೆ ಆಗಿದ್ರೆ, ಫಿಸಿಯೋಲಾಜಿಕಲ್ ತೊಂದರೆ ಆಗಿದ್ರೆ ಮೆಡಿಕಲ್ ಸೈನ್ಸ್ ಕಣ್ಣಿಗೆ ಕಾಣುತ್ತೆ, ಸರಿ ಮಾಡ್ಬೋದು. ಹೇಳಿ ಗುರು. ಆದ್ರೆ ಸಬ್ ಕಾನ್ಶಿಯಸ್ ಮನಸ್ಸಲ್ಲಿರೋ ತೊಂದರೆಗೆ ಮೆಡಿಕಲ್ ಸೈನ್ಸ್ ಅಲ್ಲಿ ಅನ್ಫಾರ್ಚುನೇಟ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ಕಾರಣ ಗೊತ್ತಾಗಕ್ಕೆ ಅವ್ರಿಗೆ ಆಗಲ್ಲ. ಓಕೆ ಸೊ ನಾವೇನ್ ಮಾಡ್ಬೇಕು, ಇಂಥ ಕೇಸ್ಗೆ ಹಿಂದಿನ ಜನ್ಮಕ್ಕೆ ಅವ್ರನ್ನ ವ್ಯಕ್ತಿನ ಕರ್ಕೊಂಡು ಹೋಗ್ಬೇಕು. ಓಕೆ ಕರ್ಕೊಂಡು ಹೋಗ್ಬಿಟ್ಟು ಈ ಜನ್ಮದ ಈ ಸಮಸ್ಯೆಗೆ ಕಾರಣ ಏನು ಅಂತ ನಾವು ನೋಡ್ಬೇಕು. ಸೊ ಇದನ್ನ ನೋಡ್ಬೇಕು. ಮತ್ತೊಂದು ಮಾಡಬಹುದು, ಅವರು ಇಲ್ಲಿ ಯುರೇತ್ರ ಅಂತ ಇಲ್ಲಿಂದ ಹಿಂಗ್ ಬರುತ್ತೆ, ಯುರೇತ್ರ ಅಂತ ಹೀಗೆ ಬರುತ್ತೆ. ಓಕೆ ಸರ್. ಹಾಗಾಗಿ ಆ ಯೂರಿನೇಷನ್ ಕಡಿಮೆ ಆಗೋ ಹಾಗೆ ಭತ್ತದ ಕಾಳನ್ನ ಎಗನೆಸ್ಟ್ ದ ಫ್ಲೋ ಆಫ್ ಯೂರಿನ್ ಇಟ್ಕೋಬೇಕು ಈಚೆ. ಅಂದ್ರೆ ಭೂಮಿಯಿಂದ ಗಿಡ ಬರುತ್ತೆ, ಗಿಡದಿಂದ ಸ್ಟೆಮ್ ಬರುತ್ತೆ, ಸ್ಟೆಮ್ಮಿಂದ ಭತ್ತ ಬರುತ್ತೆ, ಆಕಾಶದ ಕಡೆ ತೋರಿಸ್ತಿರುತ್ತೆ. ಸೊ ಎನರ್ಜಿ ಭೂಮಿಯಿಂದ ಆಕಾಶದ ಕಡೆ ಹರಿತಿರುತ್ತೆ. ಹಾಗಾಗಿ ಭತ್ತದ ಕಾಳನ್ನ ಅಪೋಸ್ ಮಾಡೋ ತರ ಈ ಕಡೆ ಒಂದು ಭತ್ತದ ಕಾಳು, ಈ ಕಡೆ ಒಂದು ಭತ್ತದ ಕಾಳು ಇಟ್ಟು ಟೇಪ್ ಹಾಕಿದ್ರೆ ಫ್ರೀಕ್ವೆಂಟ್ ಯೂರಿನೇಷನ್ ಕೂಡ ಕಮ್ಮಿ ಆಗ್ತಾ ಬರುತ್ತೆ. ಈ ತರ ನಾವು 3-4 ಕಂಬೈನ್ ಮಾಡಬೇಕಾಗತ್ತೆ. ಓಕೆ, ಇದಕ್ಕೆ ಒಂದು ಅರ್ಧ ಬೇಯಿಸಿ ಮ್ಯಾಶ್ ಮಾಡಿಟ್ಕೊಂಡಿರುವಂತಹ ಆಲೂಗಡ್ಡೆ. ಆದರೆ ನಾವು ಮನೆಯಲ್ಲಿ ಬಳಸುವಾಗ ಈ ತರ ಬಳಸಲ್ಲ, ಇದು ಸಿಪ್ಪೆ ಸಮೇತನೇ ಇರುತ್ತೆ. ಆದ್ರೆ ಇಲ್ಲಿ ತಾವಿದ್ದೀರಾ, ತಾವು ನಿಮ್ಮ ರೆಫರೆನ್ಸ್ ಯಾವಾಗಲೂ ಎಣ್ಣೆ, ಬೆಣ್ಣೆ, ತುಪ್ಪ, ರುಚಿಯಾದ ಗರಂ ಮಸಾಲೆಗಳು ಇತ್ಯಾದಿಗಳು. ನಿಮ್ಮ ಬಾಯಿಗೂ ಸ್ವಲ್ಪ ಹೊಂದ್ಕೊಳ್ಳಿ ಅನ್ನೋ ಕಾರಣಕ್ಕೆ ಆಲೂಗಡ್ಡೆಗೆ ಸಿಪ್ಪೆ ತೆಗೆದಿದ್ವಿ, ಅದರ್ವೈಸ್ ನಾವು ತೆಗಿಯಲ್ಲ. ಸೊ ಇದಕ್ಕೆ ಅರ್ಧ ಚಮಚ ಹಸಿ ಮೆಣಸು, ಅಚ್ಚ ಖಾರದ ಪುಡಿ, ಹಿಂಗು, ಹಿಂಗ್ ಬೇಕಾ? ಸ್ವಲ್ಪ ಹಿಂಗ. ಇದಕ್ಕೆ ಕೆಚಪ್ ಹಾಕ್ತೀರಾ? ಕೆಚಪ್ ಹಾಕೊಂಡು ರುಚಿ ಇರುತ್ತೆ. ಚಪಾತಿ ಎಲ್ಲ ತಿನ್ಕೋಬಹುದು ನಾವು, ಪಲ್ಯ ಧಾರಾಳವಾಗಿ ಬಹಳ ರುಚಿ ಇರುತ್ತೆ. ಆರಾಮವಾಗಿ ಖುಷಿಯಾಗಿ ತಿಂತಾ ಇರ್ಬೋದು. ಒಂದು 3/4 ಚಮಚದಷ್ಟು ಉಪ್ಪನ್ನ ಹಾಕೋಣ. ಏನೇನು ಬಳಸ್ಬೇಕು ಎಲ್ಲ ಬಳಸಾಗಿದೆ. ಓಕೆ, ಮ್ಯಾಶ್ ಆಗಿದೆ ಕೂಡ. ಹೌದು, ಹಾಕೋಣ ಸರ್. ಎಸ್. ಓಕೆ ಗುರುಜಿ, ಫಸ್ಟ್ ಹಾಕೋಣ. ಸರಿ, ಹಾಕೊಂಬೋಣ. ಅದೇ ನಾನು ಹೇಳ್ತಾ ಬರ್ತೀನಿ. ಹೇಳಿ ಗುರುಜಿ. ಈ ಸಬ್ ಕಾನ್ಶಿಯಸ್ ಮನಸ್ಸಿಗೆ ಹೇಳಿ ಗುರುಜಿ. ಹಿಂದಿನ ಜನ್ಮದಲ್ಲಿ ಆಗಿರುವಂತಹ ದುರ್ಘಟನೆಯ ನೆನಪಿರುತ್ತೆ. ಹೇಳಿ ಗುರುಜಿ. ಆ ಕಾರಣಕ್ಕೆ ಹಾ. ಅದು ಟ್ರಿಗರ್ ಆದಾಗ ಹೇಳಿ ಗುರುಜಿ. ಈ ಜನ್ಮದಲ್ಲಿ ಮಲಗಿರುವಾಗ ಹಾ ಅದು ಎಬ್ಬಿಸ್ತಾ ಇರುತ್ತೆ. ಅಲ್ಲ, 15 ಸರಿ ಅಂದ್ರೆ ಏನು ಆಟನ ಗುರುಜಿ? ನಿಜ, ನೋಡಿ ಎಷ್ಟು ಸಫರ್ ಆಗ್ತಿರ್ತಾರೆ ಜನ ಅಂದ್ರೆ. ಬಟ್ ಹೇಳ್ಕೊಡಕ್ ಆಗಲ್ಲ ಈ ಸಮಸ್ಯೆ. ಪಾಪ, ಹೌದು. ಯಾರು ಹೇಳ್ಕೊಳ್ಳೋದು? ಅಂಡ್ ಹೇಳ್ಕೊಂಡ್ರು ನನಗ್ ಗೊತ್ತಿದ್ದಂಗೆ ಉತ್ತರ ಸಿಗ್ತಾ ಇಲ್ಲ ಜನಕ್ಕೆ. ಅದು ಗೇಲಿಯಾಗಿ ಮಾಡೋ ಚಾನ್ಸಸ್ ಜಾಸ್ತಿ ಪಾಪ, ಇರ್ತದೆ. ಹೌದು. ವಯಸ್ಸಾಗಿರುತ್ತೆ, ತುಂಬಾ ತೊಂದ್ರೆ. ಇದು ಬೆಡ್ ವೇಟಿಂಗು ಎಲ್ಲ ತುಂಬಾ ಇದೇ ತರ ಕಾರಣ ಇದೆ. ಇರ್ಬೋದು ಗುರುಜಿ, ಇದೇಳಿ ಎಲ್ಲೂ ಈಚೆ ಹೋಗಕ್ಕಾಗಲ್ಲ, ಪಾಪ ಬೇರೆ ಊರಿಗೆ ಹೋಗಕ್ಕಾಗಲ್ಲ, ಟ್ರಾವೆಲಿಂಗ್ ಮಾಡಕ್ಕಾಗಲ್ಲ. ಗಂಡ ಮಕ್ಕಳು ಎಲ್ಲರಿಗೂ ಜೈಲ್ ತರ. ಆಲ್ರೈಟ್, ಇವಾಗ ಪಲ್ಯ ರೆಡಿ ಇದೆ. ಈ ಸ್ಟಫಿಂಗ್ ನ ನಾವು ಚಪಾತಿಗೆ ಇಟ್ಟು ರೋಲ್ ಮಾಡೋಣ. ಚಪಾತಿಯಲ್ಲಿ ಇಟ್ಟು ರೋಲ್ ಮಾಡೋಣ. ಸೊ ಚಪಾತಿ ಮನೆಯಲ್ಲೇ ಮಾಡ್ಕೊಂಡ್ ಬಂದಾಗಿದೆ. ಎಣ್ಣೆ, ಬೆಣ್ಣೆ, ತುಪ್ಪ ಯಾವುದೇ ರೀತಿಯ ವಸ್ತುಗಳಿಲ್ಲದೆ ಮಾಡಿರುವಂತಹ ಚಪಾತಿ. ಇದು ಪ್ಯೂರ್ ಗೋಧಿಯಿಂದ ಮಾಡಿ, ಗೋಧಿಯ ಪೂರ್ತಿಯಾದಂತ ಉತ್ಪನ್ನವನ್ನ ಬಳಸಿ ಪುಡಿಯನ್ನ ಮಾಡಿ ಒತ್ತಿ ಮಾಡಿರ್ತಕ್ಕಂತ ಹಿಟ್ಟಿನಿಂದ ಮಾಡಿರ್ತಕ್ಕಂಥ ಚಪಾತಿ ಇದು. ಹೋಲ್ ವೀಟ್ ಫ್ಲೋರ್. ಎಸ್, ಕರೆಕ್ಟ್. ಇದಕ್ಕೆ ಒಂದು ಟೂತ್ ಪಿಕ್ ಸಿಕ್ಕಿಸ್ಬಿಟ್ರೆ
ಇಟ್ಸ್ ರೆಡಿ. ಸೊ ಸ್ಟಫ್ಡ್ ಚಪಾತಿ ರೋಲ್, ಟೇಸ್ಟಿ ರೋಲ್ ಫಾರ್ ಯು. ಸ್ಟಫ್ಡ್ ಚಪಾತಿಗಿಂತ ಆ ಸ್ಟಫ್ ಏನು, ಆ ಸ್ಟಫ್ದು ಸಹ ಇಲ್ಲೇ ಇದೆ. ಆ ಸ್ಟಫ್ಗೆ ಏನೇನು ಹಾಕಿದ್ರು ಗುರುಜಿ, ಎಲ್ಲೂ ಎಣ್ಣೆ ಬೆಣ್ಣೆ ಏನೂ ಇಲ್ಲ. ಎಷ್ಟು ಚೆನ್ನಾಗಿದೆ, ಎಷ್ಟು ರುಚಿಯಾಗಿದೆ ಅಂತ ನಿಮ್ಗೆ ತಿನ್ನೋರಿಗೆ ಗೊತ್ತಾಗುತ್ತೆ. ಯಾವ ರೀತಿ ಈ ಸ್ಟಫ್ ಅನ್ನ ಮಾಡ್ಕೊಂಡ್ರು, ರಾಜ್ಮಾ ಬೀನ್ಸ್ ಅನ್ನು ಉಪಯೋಗಿಸಿ ಏನೇನು ಮಾಡಿದ್ರು ಅಂತ ಗೊತ್ತಾಗುತ್ತೆ. ಇನ್ನೊಂದ್ಸರಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಚಪಾತಿ ರಾಜ್ಮಾ ರೋಲ್ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಜೀರಿಗೆ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮ್ಯಾಟೊ, ಧನಿಯಾ ಪುಡಿ, ಹಸಿಮೆಣಸಿನಕಾಯಿ ಪೇಸ್ಟ್, ಬೇಯಿಸಿದ ರಾಜ್ಮಾ ಹಾಕಿ ಹುರಿದು, ಪಾಲಕ್ ಸೊಪ್ಪು, ಬೇಯಿಸಿದ ಆಲೂಗೆಡ್ಡೆ, ಅಚ್ಚಖಾರದ ಪುಡಿ, ಇಂಗು, ಟೊಮೆಟೊ ಸಾಸ್, ಉಪ್ಪು ಹಾಕಿ ಮಿಕ್ಸ್ ಮಾಡಿ. ಈ ಮಿಶ್ರಣವನ್ನು ಚಪಾತಿಯ ಮೇಲೆ ಹಾಕಿ ರೋಲ್ ಮಾಡಿ ಟೂತ್ ಪಿಕ್ ಚುಚ್ಚಿ. ಈಗ ಚಪಾತಿ ರಾಜ್ಮಾ ರೋಲ್ ಸವಿಯಲು ಸಿದ್ಧ. ಗುರುಜಿ ಟೇಸ್ಟ್ ಮಾಡ್ಬಿಡೋದಾ? ಮಾಡಿ. ಹೇಗೆ ಚಪಾತಿ ಜೊತೆ ಮಾಡೋದಾ ಅಥವಾ ಹಂಗೆ ಮಾಡ್ಬಿಡೋದಾ? ಈ ಸ್ಟಿಕ್ ಅನ್ನು ಬಿಟ್ಟು ಇನ್ನೆಲ್ಲ ತಿನ್ನಿ. ರಾಜ್ಮಾ ಗ್ರೇವಿಯನ್ನ ಮಾಡಿಕೊಟ್ಟಿದ್ದಾರೆ. ಪಲ್ಯ ಅನ್ಬೋದು, ಗ್ರೇವಿ ಅನ್ಬೋದು. ಗ್ರೇವಿ ಅನ್ನಕ್ಕಾಗಲ್ಲ, ಪಲ್ಯ ಅನ್ನೋದೇ ಶ್ರೇಷ್ಠ ಇದಕ್ಕೆ. ಖಾರಮಣಿ ಕಾಳು ಸೊಪ್ಪು ಹಾಕಿ ಪಲ್ಯ ಮಾಡಿದ್ರೆ, ಈ ಬಸ್ಸಾರು ಮಾಡಿದಾಗ ತೆಗೆದಿಟ್ಟಂತ ಪಲ್ಯ ಯಾವ ರೀತಿ ಇದೆಯೋ ಅದೇ ಥರನೇ ಇದೆ. ಅದ್ರೆಲ್ಲೋ ಸ್ವಲ್ಪ ನಮಗೆ ಖಾರ ಸಾಲದೇನು ಅನ್ನಿಸ್ತಾ ಇದೆ. ಅದು ಬಿಟ್ರೆ ಮಿಕ್ಕಿದ್ರೆ ಅದೇ ಥರನೇ ಇದೆ. ಗುರುಜಿ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು ಗುರುಜಿ. ಅವರು ಒಂದು ಒಳ್ಳೆ ಪಲ್ಯವನ್ನ ಮಾಡಿಕೊಟ್ಟಿದ್ದಾರೆ. ಸೊಪ್ಪಿನ ಪಲ್ಯ, ಅಳಸಂಡೆ ಕಾಳಿನ ರೀತಿ ಇರ್ತಕ್ಕಂಥ ಕಿಡ್ನಿ ಬೀನ್ಸಿನ ಪಲ್ಯ ಮಾಡಿಕೊಟ್ಟಿದ್ದಾರೆ. ಕಿಡ್ನಿ ಬೀನ್ಸು ಯಾರು ಸಾಮಾನ್ಯವಾಗಿ ಜನ ಉಪಯೋಗಿಸೋದು ಕಡಿಮೆ, ಆದ್ರೂ ಉಪಯೋಗಿಸ್ಕೊಳ್ಳೋಕೆ ಶುರು ಮಾಡ್ಕೊಳ್ಳಿ, ಪಲ್ಯಗಳನ್ನ ಮಾಡ್ಕೊಳ್ಳೋಕೆ ಶುರು ಮಾಡ್ಕೊಳ್ಳಿ, ಆರೋಗ್ಯನ ವೃದ್ಧಿಸ್ಕೊಳ್ಳಿ ಅಂತ ತಿಳಿಸಿ ಗೊತ್ತಾಗುತ್ತೆ ನಿಮ್ಗೆ ಅಂತ ಸಿಕ್ಕಾಪಟ್ಟೆ ಫೈಟ್ ಮಾಡಿ ನಮ್ಮ ಜೊತೆಗೆ ಬಂದಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ. ತಮ್ಮ ಹೆಸರು? ನಂದಿನಿ ಅಂತ. ನಂದಿನಿ ಅವ್ರು ಏನ್ ಮಾಡ್ಕೊಂಡಿದ್ದೀರಾ? ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತೀನಿ. ಕೆಲಸ ಮಾಡಿ ಅಡಿಗೆ ಯಾವಾಗ ಮಾಡ್ತೀರಾ ಮನೇಲಿ? ಒಂದು ಹಾಬಿ ಅಂತ ಹೇಳ್ಬೋದು. ನನಗೆ ಡಿಫ್ರೆಂಟ್ ವೆರೈಟೀಸ್ ಕುಕ್ ಮಾಡೋದು ಇಷ್ಟ. ಮಾಡ್ತೀರಾ? ಮಾಡ್ತೀನಿ. ಯಾರಿಗೋಸ್ಕರ ಮಾಡ್ತೀರಾ ಮನೇಲಿ? ಯಾರ್ಯಾರು ತಿಂತಾರೆ? ನನ್ಗೋಸ್ಕರನೇ ಮಾಡ್ತೀನಿ, ಮತ್ತೆ ನಮ್ಮ ಮಮ್ಮಿ ಡ್ಯಾಡಿಗೂ ಇಷ್ಟ ಆಗುತ್ತೆ. ಓಕೆ, ನಮ್ಮ ಕಾರ್ಯಕ್ರಮಕ್ಕೆ ನಂದಿನಿ ಅವರು ಬಂದಿದ್ದಾರೆ. ನಂದಿನಿ, ಏನ್ ಮಾಡ್ತಾ ಇದ್ದೀರಾ ಇವತ್ತು? ಇವತ್ತು ಚೈನೀಸ್ ಬೇಲ್ ಅಂತ ಓಕೆ, ಒಂದು ಡಿಫ್ರೆಂಟ್ ಆಗಿ ಸ್ನಾಕ್ ಐಟಮ್ ಮಾಡೋಣ ಅಂತ ಹೇಳಿ. ಈವ್ನಿಂಗ್ ಸ್ಕೂಲಿಂದ ಮಕ್ಳು ಬಂದ ತಕ್ಷಣ ಸ್ವಲ್ಪ ಡಿಫ್ರೆಂಟ್ ಆಗಿ ಮನೆಯಲ್ಲೇ ನಾವು ಬೇಲ್ಪುರಿ ವಿತ್ ಹೆಲ್ದಿ ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಾಡ್ಕೊಡೋಣ ಅಂತ. ಖಂಡಿತ ನಂದಿನಿ ಅವರು ಮಾಡ್ತಾರೆ ಅಂದ್ಮೇಲೆ ನಾವಂತೂ ರೆಡಿ ಆಗಿದ್ದೀವಿ ತಿನ್ನಕ್ಕೆ. ನಂದಿನಿ, ಇದು ಮಾಡಕ್ಕೆ ಏನೇನ್ ತಂದಿದ್ದೀರಾ ಹೇಳಿ? ಚೈನೀಸ್ ಬೇಲ್ ಬೇಕಾಗುವ ಸಾಮಗ್ರಿಗಳು: ಕರಿದಿಟ್ಟ ನೂಡಲ್ಸ್, ಬಣ್ಣದ ದಪ್ಪ ಮೆಣಸಿನಕಾಯಿ, ಕ್ಯಾರೆಟ್, ಎಲೆಕೋಸು, ಈರುಳ್ಳಿ ಹೂ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸಿಹಿ ಜೋಳ, ಕಡಲೆಕಾಯಿ ಬೀಜ, ನಿಂಬೆ ರಸ, ಬೆಣ್ಣೆ, ಟೊಮೆಟೊ ಸಾಸ್, ಸೋಯಾ ಸಾಸ್, ರೆಡ್ ಚಿಲ್ಲಿ ಸಾಸ್, ವಿನಿಗರ್, ಉಪ್ಪು, ಎಣ್ಣೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನಾವು ಫಸ್ಟ್ ಇವಾಗ ಬಟರ್ ಹಾಕೊಳ್ಳೋಣ ಒಂದು ಸ್ವಲ್ಪ. ಒಂಚೂರೇ ಚೂರು ಗಾರ್ಲಿಕ್ ಪೇಸ್ಟ್ ಹಾಕೋಬೇಕು. ಗಾರ್ಲಿಕ್ ಪೇಸ್ಟು, ಬೆಣ್ಣೆ. ಹೌದು. ಸೊ ಚೆನ್ನಾಗಿ ಗಾರ್ಲಿಕ್ ಅದು ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಬಟರ್ ಸ್ವಲ್ಪ ಬೇಗನೆ ರೋಸ್ಟ್ ಆಗ್ಬಿಡುತ್ತೆ. ಅದಕ್ಕೆ ನಾವು ನೆಕ್ಸ್ಟ್ ಆನಿಯನ್ ಹಾಕೊಳ್ತೀವಿ. ಆನಿಯನ್ ಬಿಟ್ಟ ತಕ್ಷಣ ಅದು ಬ್ರೌನ್ ಆಗ್ಬಿಡುತ್ತೆ ಇವಾಗ ಬಟರಲ್ಲಿ. ಇದು ನಾವು ತೀರಾ ಜಾಸ್ತಿ ಫ್ರೈ ಮಾಡಲ್ಲ, ಅದಕ್ಕೆ ಬೇಗ ಬೇಗ ಬ್ಯಾಕ್ ಟು ಬ್ಯಾಕ್ ಹಾಕೊಳ್ಳೋಣ. ನೆಕ್ಸ್ಟ್ ಬಂದ್ಬಿಟ್ಟು ಗ್ರೀನ್ ಪೆಪ್ಪರ್, ದಪ್ಪ ಹಸಿರು ಮೆಣಸಿನಕಾಯಿ, ದಪ್ಪ ಮೆಣಸಿನಕಾಯಿ, ಯೆಲ್ಲೋ ಮೆಣಸಿನಕಾಯಿ, ರೆಡ್. ತುಂಬಾ ಕಲರ್ಫುಲ್ ಆಗಿರುತ್ತೆ, ಸೊ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಸೊ ಇದು ಸ್ವಲ್ಪ ಹಾಗೆ ಬಾಯ್ಲ್ ಆಗ್ತಾ ಇರ್ಲಿ, ಅಷ್ಟೊತ್ತಿಗೆ ನಾವು ನೂಡಲ್ಸ್ ಹಾಕ್ಬಿಡೋಣ ಎಣ್ಣೆಗೆ. ಸ್ವಲ್ಪನೇ ಹಾಕೋಣವಾ? ಕ್ಯಾಬೇಜ್ ಹಾಕೊಳ್ಳೋಣ. ಕ್ಯಾರೆಟ್, ಫ್ರೈ ಆಗ್ಬೇಕಾ ಇದು? 3/4 ಬಾಯ್ಲ್ ಆಗ್ಬೇಕು. ಓಕೆ, ಮುಚ್ಚಬೇಕಾ ಇದ್ರ ಮೇಲೆ? ಇಲ್ಲ ಬೇಡ, ಹಿಂಗೆ ಫ್ರೈ ಆಗ್ತಲ್ಲ, ಬಟರ್ ಅಲ್ಲೇ ಅದು ಆಗುತ್ತೆ. ನೀರ್ ಹಾಕೋದು ಬೇಡ. ಓಕೆ, ನೀರು ಬೇಡ ಅಲ್ಲ ಇದಕ್ಕೆ? ನೀರು ಬೇಡ. ಕಾಳೆಲ್ಲ ಹಾಕ್ತೀರಾ ಅದಕ್ಕಿನ? ಇದು ಪೀನಟ್ ಮಾತ್ರ ಹಾಕ್ತಿವಿ, ಕಡಲೆ ಬೀಜ ಮಾತ್ರ ಹಾಕ್ತಿವಿ. ಮತ್ತೆ ಬಾಯ್ಲ್ಡ್ ಸ್ವೀಟ್ ಕಾರ್ನ್ ಇದೆ, ಅದು ಲಾಸ್ಟ್ ಅಲ್ಲಿ ಸೇರ್ಸೋಣ. ಓಕೆ ಓಕೆ ಓಕೆ, ಇದು ಕಡಲೆಕಾಯಿ ಬೀಜ ಇದು? ಕಡಲೆಕಾಯಿ ಬೀಜ. ಅಂದ್ರೆ ಇದಕ್ಕೆ ಕಡಲೆಕಾಯಿ ಬೀಜ ಹಾಕಿದೀರಾ? ಹೌದು. ಓಕೆ ಓಕೆ, ಮಾಡಿ. ನೀವೇನಾರ ಹಾಕ್ಬೇಕಂದ್ರೆ ಹೇಳ್ಬಿಟ್ಟು ಹಾಕಿ. ಓಕೆ, ಇದು ತೆಗೋಣ ಅನ್ಸುತ್ತೆ.
ಕಲರ್ ಚೇಂಜ್ ಆಗಿದೆ, ಕ್ರಿಸ್ಪಿ ಆಗಿದೆ. ಓಕೆ, ಓಹೋ, ತುಂಬಾ ಕ್ರಿಸ್ಪಿ ಆಗಿದೆ. ಗರಿ ಆಗಿದೆ ರೀ ನಂದಿನಿ. ಫುಲ್ ಕ್ರಿಸ್ಪಿ ಆಗಿರುತ್ತೆ. ಅದನ್ನ ಇವಾಗ ನಾವು ಮುರ್ಕೊಂಡು ಇದ್ರ ಜೊತೆ ಟಾಸ್ ಮಾಡ್ಬೇಕು. ಆಕ್ಚುಲಿ ಏನ್ ಮಾಡ್ಬೇಕಂದ್ರೆ ಅದನ್ನ ಫ್ರೈ ಮಾಡಿ ಇಟ್ಕೋಬಹುದು. ವೆಜಿಟೇಬಲ್ಸ್ ನಾನು ಫ್ರೈ ಮಾಡಿ ಇಟ್ಕೋಬಹುದು. ಆಮೇಲೆ ಯಾವಾಗ ತಿಂತೀವೋ ಅವಾಗ ಮಾತ್ರ ಜಸ್ಟ್ ಒಂದು ಟಾಸ್ ಮಾಡ್ಬಿಟ್ಟು ತಿನ್ಬೋದು, ಇಲ್ಲಾಂದ್ರೆ ಅದ್ ಮೆತ್ತಗಾಗ್ಬೋದು. ಸೊ ಇವಾಗ ನಾವು ಇದಕ್ಕೆ ಸ್ವೀಟ್ ಕಾರ್ನ್ ಸೇರಿಸ್ಕೊಳ್ಳೋಣ, ಮತ್ತೆ ಸ್ಪ್ರಿಂಗ್ ಆನಿಯನ್ ಸೇರಿಸ್ಕೊಳ್ಳೋಣ. ಊಟದಷ್ಟೇ ತರಕಾರಿಗಳಲ್ಲ ನಂದಿನಿ? ಹೌದು, ಕಂಪ್ಲೀಟ್ಲಿ ಹೆಲ್ತಿ ಸ್ನಾಕ್. ಎಸ್ ಎಸ್ ಎಸ್. ಸೊ ಬಾಯ್ಲ್ ಆಗ್ತಾ ಇದ್ದಂಗೆ ನಾವು ಇವಾಗ ಸಾಸಸ್ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಫಸ್ಟ್ ಇವಾಗ ನಾವು ಟೊಮೆಟೊ ಸಾಸು, ಟೊಮೆಟೊ ಸಾಸ್ ಅಲ್ಲ, ಟೊಮೆಟೊ ಸಾಸ್. ಅದಾದ್ಮೇಲೆ ಇದು ಬಂದ್ಬಿಟ್ಟು ರೆಡ್ ಚಿಲ್ಲಿ ಸಾಸ್ ಅಂತ. ಟೊಮೆಟೊ ಸಾಸು, ರೆಡ್ ಚಿಲ್ಲಿ ಸಾಸು, ಓಹೋ. ವೈಟ್ ಇದು ಸೋಯ್ ಸಾಸ್ ಒಂದೇ ಒಂದು ಸ್ಪೂನು. ಇದು ವೈಟ್ ವಿನೆಗರು, ಸೋಯಾ ಸಾಸು, ಕೆಚಪ್, ಒಂದ್ ಸ್ವಲ್ಪ ಸಾಲ್ಟ್ ಇದಕ್ಕೆ ಆಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ವೆಜಿಟೇಬಲ್ಸ್ ನೋಡಿ ಆಲ್ಮೋಸ್ಟ್ ಕುಕ್ ಆಗಿದೆ. ಓಕೆ, ಸೊ ನಾವು ಇವಾಗ ಇದಕ್ಕೆ ಈ ಸಾಸ್ನ ಹಾಕೊಳ್ತೀವಿ. ಫುಲ್ ಸ್ವಲ್ಪ ಸ್ಪ್ರೆಡ್ ಮಾಡಿ ಹಾಕೋಣ. ಆಯ್ತಾ? ಹಾ, ಇನ್ನೊಂದು ಸ್ವಲ್ಪ ಸಾಸ್ದು ಹಸಿ ವಾಸನೆ ಹೋಗ್ಬೇಕು. ಇದನ್ನ ಮಿಕ್ಸ್ ಮಾಡ್ತೀರಾ ಈಗ? ಹಾ, ಅದನ್ನ ಪುಡಿ ಮಾಡ್ಕೊಂಡು. ಪುಡಿ ಬೇರೆ ಮಾಡ್ತೀರಾ? ಹಾ, ಹಿಂಗಂದ್ರೆ ಸಾಕಲ್ಲ ಕೈನ? ಹಾ, ಜಸ್ಟ್ ಕ್ರಶ್ ಮಾಡ್ಬಿಟ್ಟು ಇದ್ರಲ್ಲಿ ಹಾಕಿ. ಇದಕ್ಕೆ ಒಂದು ಚೂರು ನಿಂಬೆಹಣ್ಣು ಸ್ಕ್ವೀಸ್ ಮಾಡ್ಕೊಳ್ಳೋಣ. ನಾವು ಬೇಕಾದ್ರೆ ಇಲ್ಲಿ ಗ್ರೀನ್ ಚಿಲ್ಲಿ ಪೇಸ್ಟ್ ಕೂಡ ಮಾಡಿ ಹಾಕೋಬಹುದು. ಇದಕ್ಕಾ? ಹಾ, ಅದು ಸಾಮಾನ್ಯ ಚಿಕ್ಕ ಮಕ್ಳು ಅಂದ್ರೆ ಜಾಸ್ತಿ ಖಾರ ತಿನ್ನಲ್ವಲ್ಲ, ಅದಕ್ಕೆ ನಾವು ಸಾಸ್ ಹಾಕ್ತಿವಿ. ಇಲ್ಲ ಅಂದ್ರೆ ನಾವು ಚಿಲ್ಲಿ ಪೇಸ್ಟ್ ಹಾಕೋಬಹುದು, ಅದು ಇನ್ನ ಒಳ್ಳೆ ಖಾರ ಕೊಡುತ್ತೆ. ತೆಗ್ಬಿಡಿ. ಆಗಿದೆಲ್ಲ? ಹಾ, ತೆಗ್. ಕಲಸಿ ಕೊಡ್ತಾ ಇರೋದು ಅಷ್ಟೇ ನಿಮ್ ಕೆಲಸ. ಕ್ರಶ್ ಮಾಡ್ಬಿಟ್ಟು ಇದ್ರಲ್ಲಿ ಹಾಕಿ ಮಿಕ್ಸ್ ಮಾಡಿ ಕೊಡ್ತಾ ಇರೋದು. ಕೊಡು. ಹಾಕೋಣ. ಇದು ನೂಡಲ್ಸ್ ಅಲ್ಲಿ ಡಿಫ್ರೆಂಟ್ ವೆರೈಟಿ. ಜನರಲಿ ಇವಾಗ ಮಕ್ಕಳು ಬರೀ ಮ್ಯಾಗಿ ಅದು ಇದು ತಿನ್ನೋದಕ್ಕಿಂತ ಸ್ವಲ್ಪ ಹೆಲ್ತಿಯಾಗಿ ಮಾಡ್ಕೊಟ್ರೆ ವಿತ್ ವೆಜಿಟೇಬಲ್ಸ್ ತಿಂತಾರೆ. ಅಷ್ಟೇ ಸಾಕಾ? ಇಲ್ಲ, ಮಿಕ್ಸ್ ಮಾಡ್ಬಿಟ್ಟು ಮತ್ತೆ ನೋಡೋಣ. ಮಾಡಿ ಮಾಡಿ ಮಾಡಿ. ಅದಿನ್ನ ಸ್ವಲ್ಪ ಬಿಸಿಯಾಗಿದೆ ಅಲ್ವಾ, ಮೆತ್ತಗಿರುತ್ತೆ. ತಣ್ಣಗಾದ್ರೇನೆ ಅದು ಕ್ರಿಸ್ಪಿ ಆಗೋದು. ಚೆನ್ನಾಗಿ ಕಾಣ್ತಾ ಇದೆ. ಸ್ವಲ್ಪ ಕಲರ್ಫುಲ್ ಆಗೂ ಇರುತ್ತೆ, ಮಕ್ಳಿಗೆ ಇಷ್ಟ ಇದ್ದಂಗೆ ಕ್ರಿಸ್ಪಿ ಆಗೂ ಇರುತ್ತೆ, ವೆಜಿಟೇಬಲ್ಸ್ ಇರುತ್ತೆ. ಸಕ್ಕತ್ತಾಗಿದೆ ಬಿಡಿ. ಸೊ ಸರ್ವಿಂಗ್ ಬೌಲ್ ತಗೊಂಡ್ಬಿಡೋಣ. ಅಷ್ಟೇನಾ? ರೆಡಿನಾ? ಥ್ಯಾಂಕ್ ಯು ನಂದಿನಿ ಅವರು. ಬಾನಸ್ವಾಡಿಯಿಂದ ಬಂದು ಕೆಲಸ ಎಲ್ಲ ಬಿಟ್ಟು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಮುರಳಿಯವರೇ ಸಖತ್ತಾಗಿರೋ ಅಡುಗೆ ಮಾಡ್ತೀನಿ, ನಾನು ಅಡುಗೆ ಮಾಡೋದೇ ನನ್ನ ಪ್ಯಾಷನ್ ಅಂತ ಹೇಳಿದ್ದಾರೆ. ಸಿಕ್ಕಾಪಟ್ಟೆ ಸಖತ್ತಾಗಿ ಮಾಡಿದ್ದಾರೆ ಕೂಡ. ನಂದಿನಿ ಅವರು ಈ ಚೈನೀಸ್ ಬೇಲ್ನ ಯಾವ ರೀತಿ ಮಾಡಿದ್ರು ಒಂದ್ಸರಿ ತೋರಿಸ್ತೀನಿ, ನೋಡ್ಕೊಳ್ಳಿ. ಚೈನೀಸ್ ಬೇಲ್ ಮಾಡುವ ವಿಧಾನ: ನೂಡಲ್ಸ್ ಅನ್ನು ಕಾದ ಎಣ್ಣೆಗೆ ಹಾಕಿ ಕರೆದಿಟ್ಟುಕೊಳ್ಳಿ. ಒಂದು ಪ್ಯಾನ್ಗೆ ಬೆಣ್ಣೆ ಹಾಕಿ ಅದು ಕರಗಿದ ಮೇಲೆ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ, ಬಣ್ಣದ ದಪ್ಪ ಮೆಣಸಿನಕಾಯಿ, ಎಲೆಕೋಸು, ಕ್ಯಾರೆಟ್, ಕಡಲೆಕಾಯಿ ಬೀಜ ಹಾಕಿ ಹುರಿದು ಸಿಹಿ ಜೋಳ, ಈರುಳ್ಳಿ ಹೂ ಹಾಕಿ ಮಿಕ್ಸ್ ಮಾಡಿ ಟೊಮೆಟೊ ಸಾಸ್, ರೆಡ್ ಚಿಲ್ಲಿ ಸಾಸ್, ಸೋಯಾ ಸಾಸ್, ವಿನೆಗರ್, ಉಪ್ಪು ಹಾಕಿ ಮಿಕ್ಸ್ ಮಾಡಿ ಬೇಲ್ಗೆ ಹಾಕಿ. ಇದಕ್ಕೆ ನಿಂಬೆ ರಸ, ಉಪ್ಪು, ಕರಿದಿಟ್ಟ ನೂಡಲ್ಸ್ ಹಾಕಿ ಮಿಕ್ಸ್ ಮಾಡಿದರೆ ಚೈನೀಸ್ ಬೇಲ್ ರೆಡಿ ಟು ಈಟ್. ಟೇಸ್ಟ್ ಮಾಡೋದಾ? ಹಾ, ಮಾಡಿ. ಏನ್ ಹೋಗ್ತಾ ಇದೀರ ಹಂಗೆ ನೀವು? ಮಾಡಿ ಟೇಸ್ಟ್ ಮಾಡಿದ್ಮೇಲೆ ಹೋಗ್ಬೇಕು ನೀವು. ಮಾಡಿ ಸರ್. ಓಕೆ. ಅದ್ಭುತ. ನೂಡಲ್ಸ್ ತರ ಇದೆ, ಅರೆ ನೂಡಲ್ಸ್ ಅಲ್ಲ, ಬೇಲ್ಪುರಿ ತರ ಇದೆ, ಆದ್ರೆ ಬೇಲ್ಪುರಿ ಅಲ್ಲ. ನಂದಿನಿ, ತುಂಬಾ ಚೆನ್ನಾಗಿದೆ.
ಉಪ್ಪು ಖಾರ ಕರೆಕ್ಟ್ ಆಗಿದೆ. ಮಕ್ಕಳಿಗೂ ಇಷ್ಟ ಆಗುತ್ತೆ, ನಮ್ಗೆ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಥ್ಯಾಂಕ್ ಯು. ಓಕೆ ನಂದಿನಿ ಅವರೇ, ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಒಳ್ಳೆ ಒಂದು ಹೊಸ ಅಡುಗೆನ ತೋರಿಸ್ಕೊಟ್ಟಿದ್ದೀರಾ, ತುಂಬಾ ಖುಷಿ ಆಯ್ತು ನಮಗೂ. ಇನ್ನೂ ಬನ್ನಿ, ಸಾಕಷ್ಟು ಅಡುಗೆಗಳನ್ನ ತೋರಿಸ್ಕೊಡಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ನಂದಿನಿ, ಥ್ಯಾಂಕ್ ಯು. ನಂದಿನಿ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಅದ್ಭುತವಾಗಿರುವಂತಹ ಒಂದು ರೆಸಿಪಿನ ಮಾಡಿ ಕೊಟ್ಟಿದ್ದಾರೆ. ನಿಜವಾಗ್ಲೂ ತಿಂತಾ ಇದ್ರೆ ತುಂಬಾ ಚೆನ್ನಾಗಿದೆ. ನಮಸ್ಕಾರ. ಏನ್ ಮಾಡ್ತಾ ಇದ್ರೆ ಇವತ್ತು? ಸರ್ ಇವಾಗ ಮಾಡ್ತಿರೋದು ಚೀಸ್ ಕುರ್ಕುರೆ ಅಂತ. ಚೀಸ್ ಕುರ್ಕುರೆ. ಚೀಸ್ ಕುರ್ಕುರೆ. ಚೀಸ್ ಕುರ್ಕುರೆ ಬೇಕಾಗುವ ಸಾಮಗ್ರಿಗಳು: ಚೀಸ್, ಮೈದಾ ಹಿಟ್ಟು, ಕಾರ್ನ್ಫ್ಲೋರ್, ಕ್ಯಾರೆಟ್ ತುರಿ, ಬೆಳ್ಳುಳ್ಳಿ, ಈರುಳ್ಳಿ, ದಪ್ಪ ಮೆಣಸಿನಕಾಯಿ, ಬೆಣ್ಣೆ, ಹಸಿ ಮೆಣಸಿನಕಾಯಿ, ಬ್ರೆಡ್ ಕ್ರಮ್ಸ್, ಉಪ್ಪು, ಎಣ್ಣೆ. ಇಷ್ಟಿದ್ರೆ ಕುರ್ಕುರೆ ಶುರು ಮಾಡಬಹುದು. ಕುರ್ಕುರೆ ರೆಡಿ ಮಾಡ್ಕೋಬಹುದು, ಮನೇಲೆ ಮಾಡ್ಕೋಬಹುದು. ಮನೇಲೆ ಮಕ್ಕಳಿಗೆಲ್ಲ ಬೇಜಾನ್ ಇಷ್ಟ ಅದು. ಬೇಜಾನ್ ಶುರು ಮಾಡಿ, ಪಟಪಟ ಮಾಡ್ಬೋತಾನೆ. ಪಟಪಟ ಅಂತ ಮಾಡ್ಬೋದು. ಏನ್ ಕೊಡ್ಲಿ ಬನ್ನಿ ಫಸ್ಟ್? ಒಂದು ಬೌಲ್ ಕೊಡಿ. ಮಿಕ್ಸಿಂಗ್ ಬೌಲು. ಮಿಕ್ಸಿಂಗ್ ಬೌಲ್ ತಗೊಳ್ಳಿ. ಕಾರ್ನ್ಫ್ಲವರ್, ಮೈದಾ, ಓಕೆ, ಸ್ವಲ್ಪ ಸಾಲ್ಟ್, ನೀರು ಹಾಕೊಂಡ್ಬಿಟ್ಟು ಬೆಟರ್ ತರ ಮಾಡ್ಕೋಬೇಕು. ಇವಾಗ ನಮ್ಗೆ ಸ್ಟಫಿಂಗ್ ರೆಡಿ ಮಾಡ್ಕೋಬೇಕು. ಫೀಲಿಂಗ್ ಸ್ಟಫಿಂಗ್ ಸಾಕಲ್ಲ ಇದು? ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಚಾಪ್ ಗಾರ್ಲಿಕ್. ಓಕೆ ಓಕೆ, ಚಾಪ್ ಗಾರ್ಲಿಕ್. ಬೆಳ್ಳುಳ್ಳಿ ಬೆಳ್ಳುಳ್ಳಿ. ಚೆನ್ನಾಗಿ ಎತ್ತಿರ್ತೀನಿ ಬೆಳ್ಳುಳ್ಳಿ. ಚಾಪ್ ಆನಿಯನ್. ಸ್ವಲ್ಪ ಬ್ರೌನ್ ಆಗಬೇಕು. ಆಮೇಲೆ ನಾವು ವೆಜಿಟೇಬಲ್ ನ ಆಡ್ ಮಾಡ್ಕೋತೀವಿ. ಚೀಸ್ ಜೊತೆಗೆ ವೆಜಿಟೇಬಲ್ ಇದ್ರೆ ಸ್ವಲ್ಪ ಮಂಚಿಂಗ್ ಚೆನ್ನಾಗಿ ಸ್ವಲ್ಪ ಬಾಯಲ್ಲಿ ಕ್ರಿಸ್ಪಿ ಆಗಿರುತ್ತೆ. ಕ್ರಿಸ್ಪಿ ಆಗಿರುತ್ತೆ. ಓಕೆ, ಇವಾಗ ಬೆಲ್ ಪೆಪ್ಪರ್ ಆಡ್ ಮಾಡ್ತೀನಿ. ಕೆಂಪು ಮೆಣಸಿನಕಾಯಿ. ಕೆಂಪು ಮೆಣಸಿನಕಾಯಿ. ಕೆಂಪು ಮೆಣಸಿನಕಾಯಿ. ಟೊಮೆಟೊ ತರ ಕಾಣ್ತಾ ಇದೆ. ಟೊಮೆಟೊ ಅಲ್ಲ, ಟೊಮೆಟೊ ಎಲ್ಲ ಹಾಕ್ಬಾರ್ದು. ಇದರಲ್ಲಿ ನೀರ್ ಬಿಟ್ಬಿಡತ್ತೆ. ಗ್ರೀನ್ ಚಿಲ್ಲಿ, ಕ್ಯಾರೆಟ್. ಓಕೆ. ಓಹೋ, ಅಂದ್ರೆ 5 ಸ್ಟಾರ್ ಹೋಟೆಲ್ ಮೊಟ್ಟೆನ ವೆಜ್ ಅಂತ ಕನ್ಸಿಡರ್ ಮಾಡಿದೀರಾ, ನಾನ್ ವೆಜ್ ಅಂತ ಕನ್ಸಿಡರ್ ಮಾಡಿದೀರಾ? ಸರ್ ನಾನ್ ವೆಜ್. ಮೊಟ್ಟೆ ನಾನ್ ವೆಜ್. ಕೆಲವೊಬ್ರು ಇದನ್ನ ವೆಜ್ ಅಂತ ಕನ್ಸಿಡರ್ ಮಾಡಿದಾರೆ, ಆದ್ರೆ ನಾನ್ ವೆಜ್ ಅಲ್ಲ. ನೀವು ಹೋಟೆಲ್ ನಾನ್ ವೆಜ್. ಅಂದ್ರೆ ಯಾವುದೇ ವೆಜಿಟೇರಿಯನ್ ಐಟಮ್ ಮಾಡಿದ್ರು ಅದ್ರಲ್ಲಿ ಮೊಟ್ಟೆ ಹಾಕಲ್ಲ. 100% ವೆಜಿಟೇರಿಯನ್. ಪನ್ನೀರ್ನ ಆಡ್ ಮಾಡ್ತಿದ್ದೀನಿ. ಪನ್ನೀರ್ ಇದು ಕೋಟೆ ಚೀಸ್. ಇದು ಇಂಡಿಯನ್ ಚೀಸ್. ಪನ್ನೀರ್ಗೆ ಬಂದ್ಬಿಟ್ಟು ಕೋಟೆ ಚೀಸ್ ಅಂತಾರೆ. ಕೋಟೆ ಚೀಸ್ ಅಂದ್ರೆ ಇಟ್ಸ್ ಲೈಕ್ ಇಂಡಿಯನ್ ಚೀಸ್. ಓಕೆ, ಇಂಡಿಯನ್ ಚೀಸ್ ಕ್ಯಾಟಗರಿಯಲ್ಲೇ ಬರುತ್ತೆ ಇದು ಪನ್ನೀರು. ಓಕೆ. ಸ್ವಲ್ಪ ಸಾಲ್ಟ್ ಹಾಕ್ತೀವಿ. ಆ್ಯಂಡ್ ಚಾಟ್ ಮಸಾಲ. ರೆಡಿ ಆಗಿದೆ. ನಾವು ಡೀಪ್ ಫ್ರೈ ಮಾಡ್ತಿದ್ವಿ, ಅದಕ್ಕೋಸ್ಕರ ಪೂರ್ಣವಾಗಿ ಬೇಯಿಸೋ ಅವಶ್ಯಕತೆ ಏನಿಲ್ಲ. ಫ್ರೈಯಿಂಗ್ ಅಲ್ಲಿ ಬೇಯುತ್ತೆ. ಓಕೆ. ಇದು ಸ್ಟವ್ ಹಚ್ಚೋದು ಬೇಡವಾ? ಇದು ಎಣ್ಣೆ ಕಾಯ್ದು ಬೇಡವಾ? ಕಾಯ್ಬೇಕು, ಸ್ವಲ್ಪ ಹಚ್ಚೋಣ, ಲೇಟ್ ಆಗುತ್ತೆ. ಹಚ್ಚಿ. ಓಕೆ, ಇಲ್ಲಿ ಎಣ್ಣೆ ಕಾಯ್ತಾ ಇದೆ. ಇಲ್ಲೇನು ಇಟ್ಕೊಳ್ಳೋದು? ಇಲ್ಲಿ ಫ್ರೈಯಿಂಗ್ ಪ್ಯಾನ್ ಬೇಕು ನನಗೆ, ಕೊಡ್ತೀನಿ. ಎಣ್ಣೆಗೆ ಏನ್ ಬೇಡ ಅದಕ್ಕೆ. ಓಕೆ. ಏನಪ್ಪ ಹಿಂಗ್ ಗೊತ್ತಾ ಇದೆ? ಕ್ರ್ಯಾಪ್ಸ್ ಅದ್ರ ಕಾರ್ನ್ಫ್ಲವರ್ ಮೈದಾ ಇರೋದ್ರಿಂದ ಬೈಂಡಿಂಗ್ ಏಜೆಂಟ್ ಆಗಿದೆ. ಏನು ನೋ ಪ್ರಾಬ್ಲಮ್. ದೋಸೆ ಥರ ಬರುತ್ತೆ. ಅದ್ರಲ್ಲಿ ನಾವು ಫಿಲ್ಲಿಂಗ್ ಆಗಿಬಿಟ್ಟು ರೋಲ್ ಮಾಡಿಬಿಟ್ಟು ಫ್ರೈ ಮಾಡಿದ್ರೆ ಕ್ರಿಸ್ಪಿ ಆಗಿರುತ್ತೆ. ಬಂತು. ಅದಕ್ಕೆ ಸ್ವಲ್ಪ ಮೈದಾ ಹಾಕೊಳ್ಳೋಣ, ಇಲ್ಲ ಸ್ಟಿಕ್ ಆಗುತ್ತೆ. ಮೈದಾ ಇಲ್ಲ ಕಾರ್ನ್ಫ್ಲವರ್ ಹಾಕ್ಬೋದು. ಓಕೆ. ಪ್ಯಾನ್ ಕೇಕ್ ರೆಡಿ ಆಗಿದೆ. ಇದೇ ಪ್ಯಾನ್ ಕೇಕಾ? ಇದು ಪ್ಯಾನ್ ಕೇಕ್. ಅದ್ರೊಳಗೆ ನಾವೇನೇನು ಹಾಕಿದೀವಿ? ಇದು ಮೈದಾ, ಸಾಲ್ಟ್ ಅಂಡ್ ಕಾರ್ನ್ಫ್ಲವರ್ ಮೂರೇ ಹಾಕಿರೋದಾ? ಮೂರೇ ಹಾಕಿರೋದು. ದಟ್ಸ್ ಇಟ್. ಇನ್ನೇನು ಬೇರೆ ಹಾಕಿಲ್ಲ? ಇನ್ನೇನು ಬೇರೆ ಏನು ಹಾಕಿಲ್ಲ. ಓಕೆ. ಓಕೆ, ಇದು ನಾವು ಫಿಲ್ಲಿಂಗ್ಗೋಸ್ಕರ ಮಾಡಿರೋ ಸ್ಟಫಿಂಗು. ಓಕೆ. ಇದಕ್ಕೆ ನಾವು ಇವಾಗ ಕೊರಿಯಂಡರ್, ಇದರಲ್ಲಿ ಆಲ್ರೆಡಿ ಚೀಸ್ ಇದೆ, ಕೋಟೆ ಚೀಸ್. ಅಂದ್ರೆ ನಾವು ಪನ್ನೀರ್ ಹಾಕಿದ್ದೀವಿ. ಇವಾಗ ಇದು ಚೆಡರ್ ಚೀಸ್ ಹಾಕಿದ್ವಿ. ಇವಾಗ ನಾವು ಫಿಲ್ಲಿಂಗ್ ಹಾಕ್ತಿದ್ವಿ. ಗ್ಯಾರಂಟಿ ವೆಂಕಟೇಶ್, ನಾವು ಪ್ಯಾನ್ ಕೇಕ್ ಮಾಡ್ಬೇಕಂದ್ರೆ ನೀವು ಮೈದಾ ಏನ್ ಹಾಕಿದ್ರಿ
ಕಾರ್ನ್ ಪೌಡರ್ ಏನ್ ಹಾಕಿದ್ರಿ? ಕ್ವಾಂಟಿಟಿ ಚೆನ್ನಾಗಿ ಕರೆಕ್ಟ್ ಆಗಿರ್ಬೇಕು ಸರ್. ಕರೆಕ್ಟ್, ಅದಕ್ಕೊಂದು ಮೊಟ್ಟೆ ಹಾಕ್ಬೇಕ್ರಿ. ಮೊಟ್ಟೆ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಮೊಟ್ಟೆ ಹಾಕಿದ್ರೆ ಅದು ಕಟ್ ಆಗಲ್ಲ, ಕಡುಬ್ ತರ ಇನ್ನೂ ಚೆನ್ನಾಗಿ ಬರುತ್ತೆ. ಅಂದ್ರೆ ವೆಜ್ ಅವ್ರು ಬೇಜಾರ್ ಮಾಡ್ಕೊಳ್ತಾರೆ. ವೆಜ್ ಅವ್ರು ನೀಟಾಗಿ ಬರುತ್ತೆ. ಇದಕ್ಕಿನ್ನ ಚೆನ್ನಾಗಿ ಬರುತ್ತೆ ಮೊಟ್ಟೆ ಹಾಕ್ಬಿಟ್ರೆ. ಮೊಟ್ಟೆ ಹಾಕ್ಬಿಟ್ರೆ ಇದಕ್ಕಿನ್ನ ಸೂಪರ್ ಆಗಿ ಅದ್ಭುತವಾಗಿ ಬರುತ್ತೆ. ಅಂದ್ರೆ ಮೊಟ್ಟೆ ತಿನ್ನಲ್ಲ ಅನ್ಕೊಂಡ್ಬಿಟ್ಟಿದ್ರೆ ಪ್ಯಾನ್ ಕೇಕ್ ತಿನ್ನಕ್ಕೆ ಆಗಲ್ಲ. ಪ್ಯಾನ್ ಕೇಕು ಅಂತ ಎಲ್ಲ ಅಂದ್ರೆ ಮೊಟ್ಟೆ ಹಾಕ್ಲೇಬೇಕು. ಬ್ರೇಕ್ಫಾಸ್ಟ್ ಪ್ಯಾನ್ ಕೇಕು ಮೊಟ್ಟೆ ಹಾಕ್ಲೇಬೇಕು, ವಾಫಲ್ಸಿಗೂ ಮೊಟ್ಟೆ ಹಾಕ್ಲೇಬೇಕು, ಸ್ಪ್ರಿಂಗ್ ರೋಲಿಗೂ ಮೊಟ್ಟೆ ಹಾಕ್ಲೇಬೇಕು, ಪ್ಯಾನ್ ಕೇಕ್ಗೂ ಮೊಟ್ಟೆ ಹಾಕ್ಲೇಬೇಕು. ಎಸ್, ಅದರಿಂದ ಪ್ಯಾನ್ ಕೇಕ್ ಮಾಡ್ಕೋಬೇಕಾದ್ರೆ ಮೊಟ್ಟೆ ಹಾಕೊಳ್ಳಿ. ನಾವಿಲ್ಲಿ ಮೊಟ್ಟೆ ಹಾಕ್ತೆ ತೋರಿಸ್ತಾ ಇದೀವಿ. ಕೆಲವು ಸರಿ ಕಟ್ ಆಗುತ್ತೆ, ಕಡು ಮಾಡ್ಕೋದಾಗ ಆಗುತ್ತಲ್ಲ, ಹಿಂಗ್ ಮರ್ಸ್ದಾಗ ಕಟ್ಟಾಗತ್ತೆ ಆ ತರ ಆಗುತ್ತೆ. ನಥಿಂಗ್ ಟೋರಿ ಹಂಗೇನ ಕಟ್ ಆಯ್ತು ಅಂದ್ರೆ ಮೊಟ್ಟೆ ಹಾಕೊಳ್ಳಿ. ಹೆಂಗೆ ಮೊಟ್ಟೆ ಹಾಕ್ತಂಗೆ ಬಂದಿದೆಯಲ್ಲ ಇದು, ಸೂಪರ್ ಆಗಿದೆ. ಮೊಟ್ಟೆ ಹಾಕದೆ ಚೆನ್ನಾಗಿ ಬರುತ್ತೆ, ಮೊಟ್ಟೆ ಹಾಕಿದ್ರೆ ಇನ್ನೂ ಇನ್ನು ಹೆಂಗ್ ಬರ್ಬೇಕು. ಓಹೋ ಸಖತ್ತಾಗಿ ಬಂದ್ಬಿಡಿ ಇದು ಮಾತ್ರ. ಮತ್ತೆ ವೆಜಿಟೇರಿಯನ್ ಅವ್ರು ಮೊಟ್ಟೆ ತಿನ್ನೋದೇ ಇಲ್ಲಪ್ಪ, ನಂಗೆ ಸವಾಸ ಬೇಡ ಅನ್ನೋರು ತಿನ್ಬಾರ್ದು. ಒಳ್ಳೆ ಕತೆ ಆಯ್ತು. ನೀವು ಸೋಮವಾರದ ಬಂತು ಏನಪ್ಪಾ ಎಲ್ಲ ಮಾತಾಡ್ತೀರಾ. ಎಣ್ಣೆಲಿ ಕರೆದ್ರೆ ಮುಗೀತಾ ಕತೆ? ಎಣ್ಣೆಲಿ ಕರೆದ್ರೆ ಮುಗೀತು. ಚಿಲ್ಲಿ ಸಾಸು, ಸ್ವೀಟ್ ಚಿಲ್ಲಿ ಸಾಸ್, ಟೊಮೆಟೊ ಸಾಸ್, ಸ್ಪೈಸಿ ಬೇಕಾದ್ರೆ ಸ್ಪೈಸಿ ಸಾಸ್ ಯಾವ್ದಾದ್ರು, ಟೊಬೆಸ್ಕೋ, ಅದ್ರ ಜೊತೆಗೆ ತಿನ್ಬೇಕು. ರೆಡಿ ಆಗಿದೆ ಸರ್. ಇದನ್ನ ನಾವು ಎರಡು ಆಯ್ತಲ್ಲ ರೆಡಿ ಆಗಿದೆ. ಸ್ವಲ್ಪ ಬ್ರೆಡ್ ಕ್ರಮ್ ಹಾಕೋಬೇಕು. ತಿರ್ಗಾ ಇದೆಯಾ ಕತೆ ಅದಕ್ಕೆ? ಬೇಜಾನ್ ಕತೆನಪ್ಪ. ಬೇಜಾನ್ ಕತೆ, ಚೆನ್ನಾಗಿ ಟೇಸ್ಟಿ ಆಗಿರೋ ಸರ್. ಹೌದಾ? ಇನ್ನ ಬ್ಯಾಟರ್ ಬೇಕಾ? ಬ್ಯಾಟರ್ ಬಂದ್ಬಿಟ್ಟು ಅದನ್ನೇ ಯೂಸ್ ಮಾಡ್ತೀನಿ ನಾನು. ಓಕೆ ಜಸ್ಟ್ ಲೈಕ್ ಕೋಟ್ ಲೈಕ್ ದಿಸ್, ಸಿಂಪಲ್, ಡನ್. ವೆರಿ ಸಿಂಪಲ್. ಬ್ರೆಡ್ ಕ್ರಮ್ ಹಾಕೋದ್ರಿಂದ ಜಾಸ್ತಿ ಕ್ರಂಚಿನೆಸ್ ಬರುತ್ತೆ. ಎಸ್, ಎಣ್ಣೆ ಕಾದಿದೆ, ಹಾಕಬಹುದು. ಇದು ಸ್ವಲ್ಪ ರೋಲ್ ದಪ್ಪಗಾಗಿದೆ. ಹೌದು, ಇನ್ನೂ ಸ್ವಲ್ಪ ಚಿಕ್ಕದು ಮಾಡಬೇಕು. ಇಲ್ಲ ನಮ್ಮ ಸೈಜ್ಗೆ ಕರೆಕ್ಟ್ ಆಗಿದೆ ಬಿಡಿ. ಹಂಗೆ ಹೇಳೋದು. ಚೀಸ್ ಕುರ್ಕುರೆ ರೆಡಿ ಮಾಡಿ ಕೊಟ್ಟಿದ್ದಾರೆ ನಮ್ಮ ವೆಂಕಟೇಶ್ ಶೆಟ್ಟಿ ಅವರು. 5 ಸ್ಟಾರ್ ಹೋಟೆಲ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈಗಲೂ ಬೆಂಗಳೂರಿನ ಒಂದು ಪ್ರತಿಷ್ಠಿತ 5 ಸ್ಟಾರ್ ಹೋಟೆಲ್ ಕೆಲಸ ಮಾಡ್ತಾ ಇದ್ರು ಸಹ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಒಂದು ಚೀಸ್ ಕುರ್ಕುರೆ ಮಾಡಿ ತೋರಿಸ್ತೀನಿ ಮುಳ್ಳಿ ಅಂತ ಸಖತ್ತಾಗಿರೋದು ಮಾಡಿ ತೋರಿಸಿದ್ದಾರೆ. ಯಾವ ರೀತಿ ಮಾಡಿದ್ರು ಒಂದ್ಸರಿ ತೋರಿಸ್ತೀನಿ, ನೋಡ್ಕೊಳ್ಳಿ. ಚೀಸ್ ಕುರ್ಕುರೆ ಮಾಡುವ ವಿಧಾನ: ಒಂದು ಬೌಲ್ಗೆ ಕಾರ್ನ್ಫ್ಲೋರ್, ಮೈದಾ ಹಿಟ್ಟು, ಉಪ್ಪು, ನೀರು ಹಾಕಿ ಚೆನ್ನಾಗಿ ಕಲಸಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಬೆಳ್ಳುಳ್ಳಿ, ಈರುಳ್ಳಿ, ದಪ್ಪ ಮೆಣಸಿನಕಾಯಿ, ಹಸಿಮೆಣಸಿನಕಾಯಿ, ಕ್ಯಾರೆಟ್ ತುರಿ, ಚೀಸ್, ಉಪ್ಪು, ಕಾಳು ಮೆಣಸಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪು, ಚೀಸ್ ಹಾಕಿ ತರಕಾರಿ ಮಿಶ್ರಣ ತಯಾರಿಸಿಕೊಳ್ಳಿ. ಒಂದು ತವಾಗೆ ಬೆಣ್ಣೆ ಹಾಕಿ ತಯಾರಿಸಿಕೊಂಡ ಮೈದಾ ಹಿಟ್ಟಿನಿಂದ ದೋಸೆಯಂತೆ ಹಾಕಿ ಅದರ ಮೇಲೆ ತರಕಾರಿ ಮಿಶ್ರಣ ಇಟ್ಟು ರೋಲ್ ಮಾಡಿ ಮೈದಾ ಮಿಶ್ರಣದಲ್ಲಿ ಅದ್ದಿ ಬ್ರೆಡ್ ಕ್ರಮ್ಸ್ ನಲ್ಲಿ ಹೊರಳಿಸಿ ಕಾದ ಎಣ್ಣೆಯಲ್ಲಿ ಕರಿಯಿರಿ. ನಂತರ ಕಟ್ ಮಾಡಿ. ಈಗ ಚೀಸ್ ಕುರ್ಕುರೆ ಸಾಸ್ ಜೊತೆ ಸವಿಯಲು ಸಿದ್ಧ. ಓಕೆ, ಟೇಸ್ಟ್ ಮಾಡ್ಬಿಡೋದಾ? ಟೇಸ್ಟ್ ಮಾಡಿ ಸರ್, ತುಂಬಾ ಚೆನ್ನಾಗಿದೆ. ಸೂಪರ್ ಆಗಿದೆ. ಚೀಸ್ ಹಾಕಿರೋದೇ ಅದ್ಭುತವಾಗಿದೆ. 2 ಡಿಫರೆಂಟ್ ಚೀಸ್, ಚೆಡರ್ ಚೀಸ್. ರುಚಿವತ್ತಾಗಿ ಆಗುತ್ತೆ ಅಂತಾರಲ್ಲ, ಅದೇ ರುಚಿವತ್ತಾಗಿ ಜ್ಯೂಸಿ ಆಗಿ ತುಂಬಾನೇ ಚೆನ್ನಾಗಿದೆ. ಇದನ್ನೇನಾದ್ರು ನಾವು ವೆಸ್ಟರ್ನ್ ಅವರು ಮಾಡ್ಕೊಂಡು ತಿನ್ಬಿಟ್ರೆ ಅದು ಯಾರು ಬೇಕಾದ್ರೆ ಮಾಡ್ಕೋಬಹುದು. ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ. ಒಂದೇ ಒಂದು ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಇದನ್ನ ಮಾಡ್ಕೋಬೇಕಂದ್ರೆ ಆ ಬ್ಯಾಟ್ರು ಏನು ಸಂಪಳ ಮಾಡ್ಕೊಳ್ತೀರಾ, ಸಂಪಳದಲ್ಲಿ ಬಂದಿಲ್ಲ ಅಂದ್ರೆ ಅದಕ್ಕೊಂದು ಮೊಟ್ಟೆ ಆಡ್ ಮಾಡ್ಕೋಬೇಕಾಗುತ್ತೆ. ಅವಾಗ ಇದಕ್ಕಿಂತ ಚೆನ್ನಾಗಿ ಬರುತ್ತೆ. ಯಾಕಂದ್ರೆ ಬರೀ ಮೈದಾ ಇಟ್ಟು ಕಾರ್ನ್ ಫ್ಲೋರ್ ಹಾಕಿ ಅದು ಎತ್ತಿದಾಗ, ಇದನ್ನ ಇಟ್ಟು ಒಳಗಡೆ ಸುತ್ತಿದಾಗ ಅದು ಮುರಿದೋದಂಗೆ ಆಗುತ್ತೆ. ಏನಪ್ಪಾ ನಾವು ಮಾಡ್ತಾನೆ ಇದೀವಿ ಬರ್ತಾನೆ ಇಲ್ಲ ಅಂತ ಅನ್ಕೋಬೇಡಿ, ಅದಕ್ಕೊಂದು ಮೊಟ್ಟೆ ಹೊಡೆದು ಹಾಕ್ಬಿಡಿ, ಕರೆಕ್ಟ್ ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು ವೆಂಕಟೇಶ್. ನಮ್ಮ ಕಾರ್ಯಕ್ರಮಕ್ಕೆ ಬಂದು ಹೊಸ ರೆಸಿಪಿಗಳು ತೋರಿಸ್ಕೊಡ್ತಾ ಇದ್ದೀರಾ. ಇನ್ನೂ ನಿಮ್ಮ ಹತ್ರ ಬೇಕಾದಷ್ಟು ರೆಸಿಪಿ ಇದೆ, ಅದೆಲ್ಲ ಮಾಡಿ ತೋರಿಸಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.